ಮಾಡಿದ್ರು. ಆಕಾಶ ಮಂಡಲಗಳು, ಪರಲೋಕ ರಾಜ್ಯಗಳು ದೇವರು ಉಂಟು ಮಾಡಿದರು. ಆ ಪರಲೋಕ ರಾಜ್ಯದಲ್ಲಿ ತಂದೆಯಾದ ದೇವರಿದ್ದರು. ಆ ತಂದೆಯಾದ, ಚೆನ್ನಾಗಿ ಗಮನಿಸಿ, ತಂದೆಯಾದ ದೇವರ ಬಳಿಯಲ್ಲಿ ವಾಕ್ಯವಾಗಿ ಯೇಸು ಕ್ರಿಸ್ತನು ತಂದೆಯಾದ ದೇವರ ಬಳಿಯಲ್ಲಿದ್ದರು ಮತ್ತು ಪರಿಶುದ್ಧಾತ್ಮನು ತಂದೆಯಾದ ದೇವರ ಬಳಿಯಲ್ಲಿ ಇದ್ದರು. ಇವರು ಮೂವರು ಒಬ್ಬರಾಗಿ ಅಲ್ಲಿ ಕಾರ್ಯಭಾರ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಇವರು ಇರುವಾಗ ದೇವದೂತರನ್ನು ದೇವರು ಏನು ಮಾಡಿದ್ರು? ಸೃಷ್ಟಿಸಿದ್ರು. ಆ ದೇವದೂತರಲ್ಲಿ 3 ರೀತಿಯಾದ ದೇವದೂತರನ್ನು ದೇವರು ಉಂಟು ಮಾಡಿದ್ರು. ಅದರಲ್ಲಿ ಒಬ್ಬ ತಪ್ಪು ಮಾಡಿದ್ದಕ್ಕೆ ತಳ್ಳಲ್ಪಟ್ಟ, ಆಕಾಶ ಮಂಡಲದಲ್ಲಿ ಬಂದು ಬಿದ್ದ. ಇವಾಗ ಅಲ್ಲಿ ಆರಾಧನೆ ಸ್ಥಳ ಖಾಲಿಯಾದ್ದರಿಂದ ದೇವರು ಆಕಾಶ ಭೂಮಿಯಲ್ಲಿ ಏನು ಮಾಡಿದ್ರು? ಮನುಷ್ಯನನ್ನು ರೂಪಿಸಿ, ಅವನೊಬ್ಬನೇ ಇರುವುದು ಒಳ್ಳೆಯದಲ್ಲ ಅಂತ ಅವನು ಒಂದು ಸ್ತ್ರೀಯನ್ನು ರೆಡಿ ಮಾಡಿ ಎಲ್ಲ ಕಾರ್ಯಗಳನ್ನು ಹೇಳಿಕೊಟ್ಟು ಜವಾಬ್ದಾರಿಯನ್ನು ದೇವರು ನಂಬಿಕೆಯಾಗಿ ಹೋದರು. ಆದರೆ ಈ ಮನುಷ್ಯ ಏನು ಮಾಡಿದ್ರು? ದೇವರ ಆಜ್ಞೆಯನ್ನು ಮುರಿದು ಪಾಪ ಮಾಡಿದ್ದಕ್ಕೆ ಈ ಲೋಕಕ್ಕೆ ಏನು ಬಂತು? ಶಾಪ ಬಂತು. ಹೇಗೆ ಬಂತು ಅಂದರೆ, ತಳ್ಳಲ್ಪಟ್ಟಂತ ಆ ದೂತನು ಸೈತಾನನಾಗಿ ಮಾರ್ಪಟ್ಟಿದ್ದರಿಂದ ಆ ಸೈತಾನನು ಸರ್ಪದ ರೂಪದಲ್ಲಿ ಬಂದು ಅವಳನ್ನು ವಂಚಿಸುವಾಗ ಅವಳು ವಂಚನೆಗೆ ಒಳಗಾಗಿ ದೇವರ ವಿಧಿಯನ್ನು ಮೀರಿ ನಡೆದದಕ್ಕೆ ಈ ಲೋಕಕ್ಕೆ ಏನು ಬಂತು? ಎಲ್ಲ ಕುಲದವರಿಗೂ ಒಬ್ಬ ಮನುಷ್ಯನಿಂದ ಪಾಪ, ಒಬ್ಬ ಮನುಷ್ಯನಿಂದನೇ ಎಲ್ಲ ಜನರಿಗೆ ಶಾಪ. ಹಲ್ಲೆಲೂಯಾ. ಈಗ ದೇವರು ಸೈತಾನನಿಗೆ ಒಂದು ಮಾತು ಹೇಳ್ತಾರೆ, ಈ ಸ್ತ್ರೀಯ ಸಂತಾನದಿಂದ ಒಬ್ಬನು ಜನಿಸಿ ಬರ್ತಾನೆ, ಅವನು ನಿನ್ನನ್ನು ನಾಶ ಮಾಡ್ತಾನೆ ಅಂತ ತಂದೆಯಾದ ದೇವರು ಅವನಿಗೆ ಒಂದು ಚಾಲೆಂಜ್ ಮಾಡಿರ್ತಾರೆ. ಹಲ್ಲೆಲೂಯಾ. ಚಾಲೆಂಜ್ ಮಾಡಿರ್ತಾರೆ. ಸೈತಾನ ಕಾಯ್ತಾ ಇರ್ತಾನೆ, ಈ ಸಂತತಿ ಮೂಲಕ ಯಾರು ಬರ್ತಾನೆ, ಅವನನ್ನು ನಾವು ಬಿಡೋದು ಬೇಡ, ಯಾಕಂದ್ರೆ ಅವನ್ನ ಬಿಟ್ರೆ ನನ್ನ ನಾಶ ಮಾಡ್ತಾನೆ ಅಂತ ಇವ್ರು ಹೇಳಿದ್ದಾರೆ. ಅವನಿಗೆ ಚೆನ್ನಾಗಿ ಗೊತ್ತು, ಇವ್ರು ಹೇಳಿದ್ರೆ ಹಾಗೆ ಆಗುತ್ತೆ. ಯಾಕಂದ್ರೆ ಅವನು ಎಲ್ಲೂ ಇದ್ದಿಲ್ಲ, ಅವ್ರ ಜೊತೆಯಲ್ಲೇ ಇದ್ದವನು, ಅವನಿಗೆ ಚೆನ್ನಾಗಿ ಗೊತ್ತು. ಆದ್ರಿಂದ ಇವನು ಕಾಯ್ತಾ ಇರ್ತಾನೆ, ಈ ಸ್ತ್ರೀಯ ಸಂತಾನದಿಂದ ಯಾರು ಬರ್ತಾರೆ ನೋಡೋಣ. ವಾಕ್ಯಗಳಿದೆ, ಅನೇಕ ವಾಕ್ಯಗಳಿದೆ. ಆದಿಕಾಂಡ ಪುಸ್ತಕದಲ್ಲೇ ಆದಾಮ್ ಯವ್ವಾಳಿಗೆ ಫಸ್ಟ್ ಒಬ್ಬ ಮಗ ಹುಡ್ತಾನೆ, ಅವನ ಹೆಸರು ಕಾಯಿನ್ ಅಂತ ಹೇಳಲ್ಪಡುತ್ತೆ. ಮತ್ತೆ 2ನೇ ಮಗ ಹುಡ್ತಾನೆ, ಅವನ ಹೆಸರು ಹೇಬೇಲ್ ಅಂತ ಹೇಳಲ್ಪಡುತ್ತೆ. ಇವಾಗ ಈ ಸ್ತ್ರೀ, ಈ ಗಂಡು ಹೆಣ್ಣು, ಈ ಆದಾಮ್ ಯವ್ವಾಳು ಏನು ತಿಳಿದುಕೊಂಡಿರ್ಬೋದು ಗೊತ್ತಾ? ದೇವರು ಹೇಳಿದಂತ ಮಾತು ಇವನಾಗಿರ್ಬೋದು. ಯಾರು? ಈ ಕಾಯಿನಾಗಿರ್ಬೋದು ಅಲ್ವಾ? ದೇವರು ಹೇಳಿದ್ರು, ನಿನ್ನ ಸಂತತಿಯಿಂದ ಒಬ್ಬ ಹುಟ್ಟಿ ಬಂದು ಇವನು ಸೈತಾನನನ್ನು ನಾಶ ಮಾಡ್ತಾರೆ ಅಂತ. ಇವಾಗ ಈ ಗಂಡು ಹೆಣ್ಣು ಏನ್ ತಿಳ್ಕೊಂಡಿರ್ಬೋದು? ಫಸ್ಟ್ ಹುಟ್ಟಿದ ಈ ಕಾಯಿನೇ, ಈ ಮಗನೇ ಬರಬೇಕಾದ ಒಬ್ಬ ವ್ಯಕ್ತಿ ಅಂತ ಇವರು ತಿಳಿದುಕೊಂಡಿರ್ಬೋದು. ಒಬ್ಬರಿಗೊಬ್ಬರು ಮಾತಾಡ್ಕೊಂಡಿರ್ಬೋದು. ನೋಡ್ರಿ, ದೇವರು ಹೇಳಿದ್ರಲ್ಲ, ನಿನ್ನ ಸಂತತಿಯಿಂದ ಒಬ್ಬ ಹುಟ್ತಾನೆ, ಸೈತಾನ ನಾಶ ಮಾಡಕ್ಕೆ ಇವನೇ ಇರ್ಬೋದಲ್ಲ ಅಂತ ಒಬ್ಬರಿಗೊಬ್ಬರು ಮಾತಾಡ್ಕೊಂಡಿರ್ಬೋದು. ಮತ್ತೆ ಆ ಹುಡುಗ ಬೆಳೀತಾ ಆ ಹುಡುಗನಿಗೆ ದೇವರ ಬಗ್ಗೆ ಹೇಳಿರ್ಬೋದು. ದೇವ್ರು ಹಿಂಗೆ ಹೇಳಿದಾರಪ್ಪ ನಿನ್ನನ್ನು ಕುರಿತು ಅಂತ ಕೂಡ ಹೇಳಿರ್ಬೋದು. ಇವಾಗ 2ನೇ ಮಗ ಹುಟ್ಟದ. 2ನೇ ಮಗನ ಹೆಸರು ಹೇಬೇಲ. ಹಲ್ಲೆಲೂಯಾ. ಇವರಿಬ್ಬರು ಚೆನ್ನಾಗೇ ಇರ್ತಾರೆ. ಆದ್ರೆ ಸೈತಾನ ನೋಡ್ತಾ ಇರ್ತಾನೆ, ಮೊದಲ ಮಗ ಹುಟ್ಟನಲ್ಲ, ಇವನ ಮೂಲಕನೇ ದೇವರು ನನ್ನ ನಾಶ ಮಾಡ್ತೀನಿ ಅಂತ ಹೇಳಿದಾರ ಅಂತ ಏನ್ ಮಾಡ್ತಾನೆ ಸೈತಾನ? ಅವನ ಮನಸ್ಸಲ್ಲಿ ದೂರಿ ಕಾಯಿನಿಗೆ ಕೋಪ ಬರುವಾಗಿ, ಹೊಟ್ಟೆ ಕಿರುಚು ಬರುವ ಹಾಗೆ ಅವನೇನ್ ಮಾಡ್ತಾನೆ? ಮೂಹಿಸ್ತಾನೆ. ಅವನಿಗೆ ಕೋಪ ಬರುವಾಗಿ, ಹೊಟ್ಟೆ ಉರಿ ಬರುವಾಗ ಅವನ್ನ ಏನ್ ಮಾಡಿಸ್ತಾನೆ? ಪೇರಿಸ್ತಾನೆ. ಚೆನ್ನಾಗಿ ಗಮನಿಸಿ. ಅರ್ಥ ಆಯ್ತಾ? ಏನಿದೆ ಅರ್ಥ ಆಯ್ತಾ? அங்க புரிஞ்சிச்சு. பிசாசு பார்த்தான், இந்த முதல் மனுஷனுக்கு பிறந்த அந்த ஆண் குழந்தை காயின், இவன் தான் ஒருவேளை ஆண்டவர் சொன்ன மாதிரி பொருந்து என்ன நாசம் அடிக்கிறது பார்க்கறான்ட்டு அவனுக்குள்ள வைத்தறிச்சலும் கோபத்தையும் என்ன பண்ணிட்டான்? வர வச்சிட்டான் பிசாசு. ஏன்னா அவனையும் நாசம் பண்றதுக்கு தான் பிசாசு பிளான் போட்டான். அதனால கோபத்துல தன்னை தம்பியை என்ன பண்ணான்? அவன் கொலை பண்ணிட்டான். ஹல்லேலூயா. அங்க பார்க்கும்போது அவனும் அல்ல, பிசாசு பார்க்கறான், இவனும் அல்ல, என்ன நாசம் அடிக்கிறதுக்கு ஓடிடுறான்.
ಹಾಗೆ ನಾವು ನೋಡ್ತಾ 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 ವಾಕ್ಯಗಳಲ್ಲಿ ನಾವು ಗಮನಿಸ್ತಾ ಬರುವಾಗ ನೋಹ ಬರ್ತಾರೆ. ನೋಹನ ನೆಕ್ಸ್ಟ್ ಅವನ ಸಂತತಿ ನೆಕ್ಸ್ಟ್ ಆಬ್ರಹಾಮನ ಸಂತತಿ ನೆಕ್ಸ್ಟ್ ಈಸಾಕ ಸಂತತಿ ನೆಕ್ಸ್ಟ್ ಯಾಕೋಬನ ಮೂಲಕ ಯೋಸಫ, ಯಾಕೋಬನ ಮಕ್ಕಳು, ಈ ರೀತಿ ಸಂತತಿ ಉತ್ಪತ್ತಿ ಆಗಿ ಬರ್ತಾನೆ ಇರ್ತದೆ. ಸೈತಾನ ಕಾಯ್ತಾನೆ ಇರ್ತಾನೆ ಯಾರಿಗೆ ಹೇಗೆ ಏನು ಮಾಡಬೇಕು ಅಂತ. ಒಂದೊಂದು ಕಾಲಕ್ಕೂ ಒಂದೊಂದು ಜನರೇಷನ್ಗೂ ಯಾರು ಬರ್ಬೇಕಾಗಿರುವಂತ ರಕ್ಷಕ, ಯಾರು ನನ್ನನ್ನು ನಾಶ ಮಾಡ್ಬೇಕಂತ ಬರ್ಬೇಕಾಗಿರುವಂತ ಆ ಮೆಸ್ಸಿಯ ಅಂತ ಇವನು ಸೈತಾನ ಕಾಯ್ಕೊಂಡಿರ್ತಾನೆ. ಜನರೇಷನ್. ಹಲ್ಲೆಲೂಯಾ. ಕೊನೆಯದಾಗಿ ನಾವು ನೋಡುವಾಗ ಮೋಶೆಯ ಕಾಲದಲ್ಲಿ ವಿಮೋಚನ ಕಾಂಡ 1-22 ವಚನಗಳನ್ನು ನಾವು ಗಮನಿಸುವಾಗ ಚೆನ್ನಾಗಿ ನೋಡಿ. ಇಲ್ಲಿ ಯಾಕೋಬನ ಕೊನೆಯದಾಗಿ ಆಬ್ರಹಾಮನ ಮೊಮ್ಮಗ ಯಾಕೋಬನ ಸಂತತಿ ಐಗುಪ್ತ ದೇಶದಲ್ಲಿ ಇರ್ತಾರೆ. ಎಲ್ಲಿರ್ತಾರೆ? ಯಾಕೆ ಹೋದ್ರು ಐಗುಪ್ತ ದೇಶಕ್ಕೆ ಅವರು ಅಂತ ನಾವು ನೋಡುವಾಗ, ತನಗೆ 12 ಮಕ್ಕಳು ಇರ್ತಾರೆ. ಯಾಕೋಬನಿಗೆ 12 ಮಕ್ಕಳು, 2, 4, 6 ಹೆಂಡತಿಗಳ ಮೂಲಕ 12 ಮಕ್ಕಳನ್ನು ಅವನು ಪಡೆದಿರ್ತಾನೆ. ಎಷ್ಟು ಹೆಂಡತಿ ಮೂಲಕ? ಅವ್ರಿಗೆ 6 ಹೆಂಡತಿ ಮೂಲಕ 12 ಮಕ್ಕಳನ್ನು ಪಡೆದಿರ್ತಾನೆ. ಈ 12 ಮಕ್ಕಳಲ್ಲಿ ಒಬ್ಬನ ಹೆಸರು ಯೋಸೆಫ್ ಅಂತ ನಾವು ನೋಡುತ್ತೇವೆ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ, ಯಾವ ತಪ್ಪನ್ನು ಮಾಡದಿರವನಾಗಿ, ತನ್ನ ಅಣ್ಣಂದಿರು ತಪ್ಪು ಮಾಡುವಾಗ ಅವನು ತಂದೆಗೆ ತಿಳಿಸ್ತಾ ಇದ್ದ. ಆದ್ದರಿಂದ ತನ್ನ 10 ಜನ ಅಣ್ಣಂದಿರು, 12 ಜನ, 12ರಲ್ಲಿ ಒಬ್ಬ ಕೊನೆಯದವನು, ಅವನು ಒಳ್ಳೆಯವನು, ಇವನು 11ನೇವನು, ಇವನು ತುಂಬಾ ಒಳ್ಳೆಯವನು. ಆದರೆ ಈ 10 ಜನ ಸರಿ ಇಲ್ಲ. ರೂಬನ್, ಇನ್ನು ಏನೇನೋ ಹೆಸರಿದೆ, ಇವರೆಲ್ಲ ಸರಿ ಇಲ್ಲ, ಕೆಟ್ಟ ಮೈಂಡ್ ಸೆಟ್ ಉಳ್ಳವರು ಇವರು. ಹಲ್ಲೆಲೂಯಾ. ಈ ಯೋಸೇಫ, ಬೆನ್ಯಾಮೀನ್ ಒಳ್ಳೆಯವರಾಗಿರ್ತಾರೆ. ಆದ್ರಿಂದ ಈ 10 ಜನಕ್ಕೂ ಈ ಯೋಸೇಫನ್ನ ಕಂಡಿದ್ರೆ ಆಗಲ್ಲ. ನಾವೇನಾದ್ರೂ ತಪ್ಪು ಮಾಡಿದ್ರೆ ತಂದೆ ಹತ್ರ ಹೇಳ್ತಾನೆ ಅಂತ ಇವರು ಕೋಪದಲ್ಲಿ, ಹೊಟ್ಟೆ ಉರಿಯಲ್ಲಿ ಅವನ್ನ ಹಿಡಿದು ಏನ್ ಮಾಡ್ಬಿಡ್ತಾರೆ? ಐಗುಪ್ತ ದೇಶಕ್ಕೆ ಮಾರ್ಬಿಡ್ತಾರೆ. ಕೇಳಿದಿರ ವಾಕ್ಯ? ಅದು ಆದಿಕಾಂಡ 37ನೇ ಅಧ್ಯಾಯದಿಂದ ನಾವು ಓದುವಾಗ 37ರಿಂದ 50ನೇ ಅಧ್ಯಾಯದವರೆಗೂ ಬರುವಾಗ, ಆದಿಕಾಂಡ ಕೊನೆಯ ಅಧ್ಯಾಯ 50, 37ರಲ್ಲಿ ಯೋಸೇಫನ ಚರಿತ್ರೆ ಸ್ಟಾರ್ಟ್ ಆಗುತ್ತೆ, 50ರಲ್ಲಿ ಯೋಸೇಫನ ಚರಿತ್ರೆ ಮುಗಿಯುತ್ತೆ. ಅಲ್ಲಿವರೆಗೂ ನೋಡುವಾಗ ತನ್ನ ಅಣ್ಣಂದಿರು ಆ ಯೋಸೇಫನ್ನು ಐಗುಪ್ತ ದೇಶಕ್ಕೆ ಬರೀ 20 ರೂಪಾಯಿಗೆ ಮಾರ್ಬಿಡ್ತಾರೆ. 20 ರೂಪಾಯಿ ಅಂದ್ರೆ ಅವಾಗ ದೊಡ್ಡ ಅಮೌಂಟ್, ಅದು ಮಾರಾಕ್ಬಿಡ್ತಾರೆ. ಆದರೆ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರುವುದರಿಂದ, ಐಗುಪ್ತ ದೇಶದಲ್ಲಿ ಅವನೊಟ್ಟಿಗೆ ದೇವರು ಇರುವುದರಿಂದ ಅವನು ಮಾಡಿದ ಎಲ್ಲ ಕೆಲಸಗಳನ್ನು ದೇವರು ಸಫಲ ಮಾಡ್ತಾ ಇದ್ರು. ಹಾಗಂದ್ರೆ ಆಶೀರ್ವಾದ ಮಾಡ್ತಾ ಇದ್ರು. ತನ್ನ ಯಜಮಾನ ನೋಡ್ತಾನೆ, ಇವನು ಆರಾಧನೆ ಮಾಡುವ ದೇವರು ಸತ್ಯವುಳ್ಳ ದೇವರು, ಆದ್ರಿಂದ ಇವನ ದೇವರು ಇವನ ಒಟ್ಟಿಗೆ ಇರುವುದರಿಂದ ಇವನು ಯಾವ ಕೆಲಸ ಮಾಡಿದ್ರೇನೋ ಇವರ ದೇವರು ಆ ಕೆಲಸವನ್ನು ಆಶೀರ್ವದಿಸ್ತಾರೆ ಅಂತ ಅವನ ಮನಸ್ಸಲ್ಲಿ ತಿಳಿದುಕೊಂಡು ಎಲ್ಲ ಅಧಿಕಾರವನ್ನು ಆ ಯೋಸೇಫನಿಗೆ ಆ ಓನರ್ ಏನ್ ಮಾಡ್ತಾನೆ? ಜವಾಬ್ದಾರಿಯನ್ನು ಕೊಡ್ತಾನೆ. ಆವಾಗ ಆ ಯೋಸೇಫು ಕೆಲಸ ಮಾಡ್ತಾ ಇರುವ ಓನರ ಹೆಂಡತಿ ಒಂದು ತಪ್ಪಾದ ಅಭಿಪ್ರಾಯದಿಂದ ಅವನ ಹತ್ರ ನಡ್ಕೊಳ್ಳುವಾಗ ಅವನು ಹೇಳ್ತಾನೆ, ನಿಮ್ಮ ಗಂಡ ನನ್ನ ಯಜಮಾನ ಎಲ್ಲ ಅಧಿಕಾರ ನನಗೆ ಮನೆ ಮೇಲೆ ಕೊಟ್ಟಿದ್ದಾನೆ, ಆದರೆ ನಿನ್ನ ಮೇಲೆ ನನಗೆ ಅವನು ಅಧಿಕಾರ ಕೊಟ್ಟಿಲ್ಲ, ಆದುದರಿಂದ ಇಂಥ ತಪ್ಪು ನಾನು ಮಾಡಲ್ಲ ಅಂತ ಅವನು ತಪ್ಪಿಸ್ಕೊಂಡು ಓಡೋಗ್ತಾನೆ. ಇಲ್ಲಿ ಸೈತಾನ ಕ್ರಿಯೆಗಳು ನಡೀತಾ ಇತ್ತು ಯೋಸೇಫನ ಮಧ್ಯದಲ್ಲಿ. ಆದರೆ ಯೋಸೇಫನ ಒಟ್ಟಿಗೆ ದೇವರು ಇರುವುದರಿಂದ ಅವನ ಎಲ್ಲಾ ಕಾರ್ಯದಲ್ಲಿ ತಪ್ಪುಗಳು ಮೇಲ್ಗೊಂಡು ಬರುವಾಗ, ಪಾಪಗಳು ಮೇಲ್ಗೊಂಡು ಬರುವಾಗ ಅವನೇನಾಗ್ತಾ ಇದ್ದಾನೆ? ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ. ಕೊನೆಯದಾಗಿ ಅವನು ಜೈಲಲ್ಲಿ ಇರ್ತಾನೆ. ಜೈಲಲ್ಲಿ ಒಳ್ಳೆ ದೇವರು ಅವನೊಟ್ಟಿಗೆ ಇರುವುದರಿಂದ ಅಲ್ಲಿ ಒಳ್ಳೆ ಸ್ಥಾನಕ್ಕೆ ಬರ್ತಾನೆ. ಜೈಲಿಂದ ಅವನು ಆಚೆ ಬರ್ತಾನೆ. ಆಚೆ ಬಂದು ರಾಜನೊಟ್ಟಿಗೆ ಕೆಲಸಕ್ಕೆ ಸೇರ್ತಾನೆ. ರಾಜನೊಟ್ಟಿಗೆ ಕೆಲಸಕ್ಕೆ ಸೇರಿ ಮತ್ತೆ ಆ ಐಗುಪ್ತ ದೇಶಕ್ಕೆ ಅವನು ರಾಜನಾಗ್ತಾನೆ. ಇದೆಲ್ಲ ಬಂದು ದೇವರು ಅವನೊಟ್ಟಿಗೆ ಇರುವುದರಿಂದ ದೇವರು ಮಾಡಿದಂತ ಕಾರ್ಯಗಳು. ಕರಗಳ ತಟ್ಟಿ ದೇವರ ನಾಮವನ್ನು ಮಹಿಮೆಪಡಿಸೋಣ.
ಹಂಗಂದ್ರೆ ಈ ವಾಕ್ಯಗಳೆಲ್ಲ ನಾವು ಗಮನಿಸುವಾಗ ಒಬ್ಬ ಮನುಷ್ಯನೊಟ್ಟಿಗೆ ದೇವರು ಇರುವುದಾದರೆ, ಒಂದು ವೇಳೆ ನೀನು ದೇವರಿಗೆ ಪ್ರಿಯನಾಗಿರುವುದಾದರೆ, ನೀನು ಒಂದು ವೇಳೆ ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ನೀನು ಮಾಡುವುದಾದರೆ, ಒಂದು ವೇಳೆ ದೇವರಿಗೆ ಇಷ್ಟವಿಲ್ಲದಿರ ಕಾರ್ಯಗಳನ್ನು ನೀನು ಮಾಡುತ್ತೀರ ಇರುವುದಾದರೆ, ದೇವರು ನಿನ್ನೊಟ್ಟಿಗೆ ಇರ್ತಾರೆ. ಯೋಸೇಫನೊಟ್ಟಿಗಿದ್ದರು, ನಿನ್ನೊಟ್ಟಿಗೆ ನನ್ನೊಟ್ಟಿಗೆ ಇರ್ತಾರೆ. ಯೋಸೇಫನನ್ನು ಅವನು ಮಾಡಿದ ಕೆಲಸಗಳನ್ನು ದೇವರ ಆಶೀರ್ವಾದ ಮಾಡಿದ್ರು. ಅದೇ ತರ ನಿನ್ನವನು ನನ್ನನ್ನು ದೇವರು ಆಶೀರ್ವಾದ ಮಾಡೇ ಮಾಡ್ತಾರೆ. ಹಲ್ಲೆಲೂಯ. ಇವಾಗ ಐಗುಪ್ತ ದೇಶಕ್ಕೆ ಇವನೇನಾದ? ರಾಜನಾಗಿ ಮಾರ್ಪಟ್ಟ. ಇಲ್ಲಿ ಟ್ರಾವೆಲ್ ಹೀಗೆ ಜನರೇಷನ್ ಹೋಗ್ತಾ ಐತೆ. ಹಿಂದೆ ಯಾರು ಬರ್ತಾ ಇದ್ದಾನೆ ಅಂದ್ರೆ ಸೈತಾನ ಬರ್ತಾ ಇದ್ದಾನೆ. ಯಾಕೆಂದ್ರೆ ಈ ಒಂದು ಸ್ತ್ರೀಯ ಸಂತತಿಯಿಂದ ಒಬ್ಬ ಬಂದ್ರೆ ನನ್ನ ಕತೆ ಮುಗಿದೋಯ್ತಪ್ಪ ಅಂತ ಕಾಯ್ತಾ ಇದ್ದಾನೆ. ಒಂದು ವೇಳೆ ಯೋಸೇಫನ ಗುಣ ಒಳ್ಳೆ ರೀತಿಯಾಗಿದೆ, ಒಂದು ವೇಳೆ ಇವನಾಗಿರ್ಬೋದಾ, ಇವನನ್ನು ನಾವು ಏನ್ ಮಾಡೋಣ, ಪಾಪವನ್ನು ಕೊಟ್ಟು ಪೇರಿಸೋಣ, ಪಾಪದಲ್ಲಿ ತಳೆದ್ರೆ ಇವನು ಬಿದ್ದೋಗ್ಬಿಡ್ತಾನೆ, ನಾನು ತಪ್ಪಿಸ್ಕೊಳ್ಬೋದು ಅಂತ ಅವನು ಎಷ್ಟೋ ಒಳ ಸಂಚು ಮಾಡ್ದ. ಆದ್ರೇನು ಯೋಸೇಫ ಯಾವ ಪಾಪದಲ್ಲೂ ಬಿದ್ದಿಲ್ಲ. ಒಂದು ವೇಳೆ ಅಣ್ಣಂದಿರು ಕೋಪದಲ್ಲಿ ಅವ್ರನ್ನ ಮಾರಿದ್ರೇನು, ಅವನು ರಾಜನಾಗಿ ಮಾರ್ಪಟ್ಟ ಮೇಲೆ ಅಣ್ಣಂದಿರಿಗೆ ಯಾವ ಶಿಕ್ಷೆನೂ ಅವನು ವಿಧಿಸಿಲ್ಲ ಅಂತ ನಾವು ನೋಡ್ತೇವೆ. ಆಮೇಲೆ ಹೋಗಿ ಸೈತಾನ ನೋಡ್ದ, ಇವನು ಇಲ್ವಾ, ಏನಾದ ಅವನು ಎಮ್ಮಾರಿ ಹೋದ, ಇವನು ಇಲ್ವಾ, ಅಲ್ಲಿಂದ ಕಾಯಿನ ಇರ್ಬೋದಾ? ಇಲ್ಲ. ಏಬೇಲ್ ಇರ್ಬೋದಾ? ಇಲ್ಲ. ನೋಹ ಇರ್ಬೋದಾ? ಇಲ್ಲ. ನೋಹನ ಮೂಲಕ ಬಂದ ಅಬ್ರಹಾಮ್ ಇರ್ಬೋದಾ? ನನ್ನ ಚಾಪ್ಟರ್ ಫಿನಿಶ್ ಮಾಡಕ್ಕೆ ಅವನು ಇಲ್ಲ. ಸರಿ, ಇವನ್ ಮಗ ಇಸಾಕ ಇರ್ಬೋದಾ? ಇಲ್ಲ. ಅವನ ಮಗ ಯಾಕೋಬ ಇರ್ಬೋದಾ? ಇಲ್ಲ. ಯಾಕೋಬನ ಮಗ 10 ಜನ ಕೆಟ್ಟವರಾಗಿದ್ದಾರಲ್ಲ, ಒಂದು ವೇಳೆ ಯೋಸೇಫ ಒಳ್ಳೆಯವನಾಗಿದ್ದ, ಇವನಾಗಿರ್ಬೋದಾ? ಅವನು ಇಲ್ಲ. ಕಾಯ್ತಾ ಇದ್ದಾನೆ. ಇವತ್ತ ಮೋಶೆ ಬರ್ತಾನೆ. ಹಲ್ಲೆಲೂಯ. 1ನೇ ಅಧ್ಯಾಯ ವಿಮೋಚನೆ ಕಂಡ 1ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ ಹೇಳಲ್ಪಡುತ್ತೆ, ವಿಮೋಚನೆ ಕಂಡ 1ನೇ ಅಧ್ಯಾಯ ಓದಿ 1ನೇ ವಚನ. ಐಗುಪ್ತ ದೇಶಕ್ಕೆ ಬಂದ, ಚೆನ್ನಾಗಿ ಗಮನಿಸಿ. ಒಂದೇ ಒಂದು ನಿಮಿಷ. ಇಲ್ಲಿ ಆದಿಕಾಂಡ ಕೊನೆಯ ವಚನ ಓದಿ, 50ರಲ್ಲಿ ಕೊನೆಯ ವಚನ. ಕೊನೆಯದು ಯೋಸೇಫನ 110 ವರ್ಷದವನಾಗಿ 24 ಓದಿ. ಯೋಸೇಫನು ತನ್ನ ಅಣ್ಣ ತಮ್ಮಂದಿರಿಗೆ ನನಗೆ ಆವಾಸನ ಕಾಲ ಸಮೀಪಿಸಿತು. ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸಿ ಈ ದೇಶದಿಂದ ನಾನು ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ಕೊಡುತ್ತೇನೆಂದು. ನೋಡಿ, ದೇವರು ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಿದ ದೇಶವನ್ನು ಕೊಡುತ್ತೇನೆಂದು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೇರುವಂತೆ ಮಾಡುವೆನೆಂದು ತಿಳಿದುಕೊಳ್ಳಿರಿ. ದೇವರು ವಾಗ್ದಾನ ಮಾಡಿದ್ರು ಅಬ್ರಹಾಮ್, ಇಸಾಕ್, ಯಾಕೋಬಿಗೆ, ಅವರ ಸಂತತಿಗೆ. ಇಲ್ಲಿ ಯೋಸೇಫನ ಹೇಳ್ತಾನೆ, ಅಲ್ಲಿ ನೀವು ಹೋಗಿ ಸೇರುವುದು ಎಂದು ಹೇಳ್ತಾ ಇದ್ದೀನಿ. ಇದಲ್ಲದೆ ಯೋಸೇಫನು ಇಸ್ರಾಯೇಲರ ಮಕ್ಕಳಿಗೆ ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಂಬರಿಸುವನು. ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೇಳಿ ಹಾಗೆ ಮಾಡುತ್ತೇವೆಂಬುದಾಗಿ ಅವರಿಂದ ಪ್ರಮಾಣ ಮಾಡಿಸಿದನು. ಆಮೆನ್. ಅವರಿಂದ ಏನ್ ಮಾಡ್ಕೊಂಡ್ರು? ಪ್ರಮಾಣ ಮಾಡಿಸಿದ್ರು. ಆಮೇಲೆ ಯೋಸೇಫನು 110 ವರ್ಷದವನಾಗಿ ಸತ್ತನು. ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ ಐಗುಪ್ತ ದೇಶದೊಳಗೆ ಅದನ್ನು ಪೆಟ್ಟಿಗೆಯಲ್ಲಿ ಇರಿಸಿದರು. ಬಾಡಿಯನ್ನು ಆ ಪೆಟ್ಟಿಗೆಯಲ್ಲಿ ಇರಿಸಿದರು. ಚೆನ್ನಾಗಿ ಗಮನಿಸಿ. ಯೋಸೇಫ ಇವಾಗ ಐಗುಪ್ತ ದೇಶಕ್ಕೆ ರಾಜನಾಗಿ ಮಾರ್ಪಟ್ಟ ಮೇಲೆ ಇನ್ನ ಅನೇಕ ಸ್ಟೋರಿಗಳಿದೆ. ಅಲ್ಲಿ ಧಾನ್ಯಗಳು ಕಡಿಮೆ ಆಗುತ್ತೆ, ತನ್ನ ಅಣ್ಣಂದಿರು ಧಾನ್ಯ ಕೊಂಡುಕೊಳ್ಳಕ್ಕೆ ಬರ್ತಾರೆ. ಯೋಸೇಫನಿಗೆ ಗೊತ್ತಾಗುತ್ತೆ ಇವರೇ ನನ್ನನ್ನು ಮಾರಿದ ಅಣ್ಣ ತಮ್ಮದಿರಂತ. ಅಲ್ಲಿ ಅನೇಕ ವಿಷಯಗಳು ಜರುಗುತ್ತೆ. ಆದ್ರೆ ಕೊನೆಯದಾಗಿ ಅವನು ಹೇಳ್ತಾನೆ, ನೀವೆಲ್ಲ ಹೋಗಿ ನಿಮ್ಮ ತಂದೆಯನ್ನೆಲ್ಲ ಕರ್ಕೊಂಡ್ಬನ್ನಿ, ನಾನೇ ನಿಮ್ಮಣ್ಣ, ಐಗುಪ್ತ ದೇಶಕ್ಕೆ ಮಾರಿದಂತ ಯೋಸೇಫ ನಾನೇ ಅಂತ 10 ಹೇಳಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಏನ್ ಮಾಡ್ತಾನೆ, ಐಗುಪ್ತ, ಅವನು ಯೋಸೇಫ ರಾಜನಾಗಿದ್ದಾನಲ್ಲ ಆ ದೇಶದಲ್ಲಿ ಸೇರಿಸ್ಕೊಳ್ತಾನೆ.
ಸೇರಿಸ್ಕೊಳ್ಳುವಾಗ ಹೇಳುವಂತ ವಿಷಯ, ನಾನು ಸತ್ತೋಗ್ತೀನಿ, ಸತ್ತ ಮೇಲೆ ನನ್ನ ಬಾಡಿಯನ್ನು ತಕೊಂಡು ದೇವರು ನಿಮಗೆ ನಮ್ಮ ಪೂರ್ವಿಕರಿಗೆ, ಹಂಗಂದ್ರೆ ಆಬ್ರಹಾಂ, ಈಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಿದಂತ ಆ ದೇಶಕ್ಕೆ ನನ್ನ ಬಾಡಿಯನ್ನು ಕೂಡ, ದೇಹವನ್ನು ಕೂಡ ನೀವು ಹೊತ್ಕೊಂಡು ಹೋಗ್ಬೇಕಂತ ಅವನು ಹೇಳಿರ್ತಾನೆ. ಹೇಳಿ ಆ 120 ವರ್ಷದಲ್ಲಿ ಅವನೇನಾಗಿರ್ತಾನೆ, ಸತ್ತೋಗಿರ್ತಾನೆ. ಸತ್ತೋದ ಮೇಲೆ ಇಲ್ಲಿ ವಿಮೋಚನಾ ಕಂಡ 1ನೇ ಅಧ್ಯಾಯದಲ್ಲಿ ನಾವು ಓದೋಣ. ಐಗುಪ್ತ ದೇಶಕ್ಕೆ ಬಂದ, ನೋಡಿ, ಐಗುಪ್ತ ದೇಶಕ್ಕೆ ಬಂದ ಇಸ್ರಾಯೇಲರ ಮಕ್ಕಳ ಹೆಸರು, ಇಸ್ರೇಲರ ಮಕ್ಕಳ ಹೆಸರು. ಅಲ್ಲಿ ಐಗುಪ್ತ ದೇಶಕ್ಕೆ ಬಂದ ಇಸ್ರೇಲ್. ಇಸ್ರೇಲ್ ಅಂದ್ರೆ ಯಾರಂದ್ರೆ ಯಾಕೋಬನಿಗೆ ದೇವರು ಹೇಳ್ತಾರೆ, ಇನಿ ನೀನು ಯಾಕೋಬ ಅನಿಸ್ಕೊಳ್ಳುವುದಿಲ್ಲ, ಇನಿ ನೀನು ಇಸ್ರೇಲ್ ಅನಿಸ್ಕೊಳ್ತೀಯ. ವಾಕ್ಯ ಇದೆ, ಇನಿಮೆ ನಿನ್ನ ಎಲ್ಲರೂ ಇಸ್ರೇಲರ್ ಅಂತ ಕರಿಬೇಕಂತ ದೇವರು ಯಾಕೋಬನಿಗೆ ಒಂದು ಹೊಸ ಹೆಸರನ್ನು ಕೊಡ್ತಾರೆ. ಆಮೇಲೆ ಆ ಹೆಸರಿನ ಮೂಲಕ ತನಗೆ ಹುಟ್ಟಿದಂತ ಎಲ್ಲಾ ಜನರು ಸಂತತಿ ಏನಾಗ್ತಾರೆ, ಇಸ್ರೇಲ್ ಜನರಾಗ್ತಾರೆ. ಏನಾಗ್ತಾರೆ, ಅವ್ರಿಗೆ ಹೆಸರೆಲ್ಲ ಬೇರೆ ಇರುತ್ತೆ, ರೂಬನ್ ಹಾಗೆ ಹೀಗೆ ಎಲ್ಲ ಇರುತ್ತೆ. ಆದ್ರೆ ಅವ್ರು ಏನಾಗಿರ್ತಾರೆ ಅಂದ್ರೆ ಇಸ್ರೇಲರ್ ಆಗಿರ್ತಾರೆ. ಅಲ್ಲೇಲೂಯಾ. ಇವಾಗ ಹೇಳಲ್ವಾ, ರೆಡ್ಡಿಗಳು, ಗೌಡ್ರುಗಳು ಇಂತ ಹೇಳಲ್ವಾ, ಚೊಲ್ಲರು ಮಠಂಗ್ಲ. ಅದೇ ತರಾನೇ ಇವರಿಂದ ಹುಟ್ಟಿದ ಎಲ್ಲಾ ಜನರು ಇಸ್ರೇಲ್ ಜನರು ಅಂತ ಹೇಳಿಸ್ಕೊಳ್ಪಡ್ತಾರೆ. ಅಲ್ಲೇಲೂಯಾ. ಅದು ಹೆಸರು ಯಾಕೋಬನಿಗೆ ದೇವರು ಕೊಟ್ಟಿದ್ರು. ಅಲ್ಲಿಂದ ಆ ಹೆಸರಿನ ಮೂಲಕ ಅವನಿಗೆ ಹುಟ್ಟಿದಂತ ಎಲ್ಲಾ ಜನರು ಏನಾಗ್ತಾರೆ, ಇಸ್ರೇಲ್ ಜನರಾಗ್ತಾರೆ. ಅಲ್ಲೇಲೂಯಾ. ಇಲ್ಲಿ ವಾಕ್ಯ ಹೇಳುತ್ತೆ, ಐಗುಪ್ತ ದೇಶದಿಂದ ಬಂದ ಇಸ್ರೇಲರ ಮಕ್ಕಳು. ಇಸ್ರೇಲರ ಮಕ್ಕಳು ಅಂದ್ರೆ ಯಾಕೋಬನಿಗೆ ಆ ಇಸ್ರೇಲ್ ಅಂತ ಹೆಸರು ಕೊಡಲ್ಪಡ್ತು. ಆ ಯಾಕೋಬನ ಮೂಲಕ ಹುಟ್ಟಿದಂತ ಮಕ್ಕಳಿಗೆ ಇಸ್ರೇಲರ ಮಕ್ಕಳು, ಅವರ ಮೂಲಕ ಹುಟ್ಟಿದಂತ ಸಂತತಿಗೆ ಇಸ್ರೇಲರ ಜನರು. ಆಮೇನ್ ಆಮೇನ್ ಅಂತ ಹಲ್ಲೆಲೂಯಾ. ಇವರೆಲ್ಲ ಏನಾಗ್ತಾರೆ, ಅವ್ರ ಹೆಸರು ಇಲ್ಲಿ ಬರೆಯಲ್ಪಟ್ಟಿದೆ, ಓದ್ಬಿಡಿ. ಹೆಸರುಗಳು ರೂಬೇನ್, ರೂಬೇನ್, ಸಿಮಿಯೋನ್, ಲೇವಿ, ಯೆಹೂದ, ಇಸ್ಕರ್, ಜೆಬುಲೂನ್, ಬೆನ್ಯಾಮೀನ್, ದಾನ್, ನಫ್ತಾಲಿ, ಗಾದ್, ಆಶೇರ್ ಎಂಬುವುಗಳೇ. ಇವರೆಲ್ಲರೂ ತಮ್ಮ ತಮ್ಮ ಮನೆಯವರ ಕೂಡ ಯಾಕೋಬನ ಜೊತೆಯಲ್ಲಿ ಬಂದರು. ಯಾಕೋಬಿನಿಂದ ಹುಟ್ಟಿದವರೆಲ್ಲರೂ 70 ಮಂದಿ. ಆ ಇಸ್ರೇಲ್ ಅಂತ ಹೆಸರು ಹೊಂದಿದ ಆ ಯಾಕೋಬ್, ಈ ಯಾಕೋಬ್ ಯಾರಂದ್ರೆ ಅಬ್ರಹಾಮನ ಮೊಮ್ಮಗ. ಈ ಅಬ್ರಹಾಮನ ಮೊಮ್ಮಗನ ಮೂಲಕ ಹುಟ್ಟಿದಂತ ಜನರು ಎಷ್ಟು ಜನ? 70 ಮಂದಿ. ಯೋಸೇಫನು ಮೊದಲೇ ಐಗುಪ್ತ ದೇಶದಲ್ಲಿದ್ದನು. ಯೋಸೇಫನು ಮೊದಲೇ ಐಗುಪ್ತ ದೇಶದಲ್ಲಿ ಇದ್ದನು. ಮೊದಲೇ ಅಂದ್ರೆ ಇವರು ಅಣ್ಣಂದಿರು ಮಾರ್ಬಿಟ್ಟಿದ್ರು. ಅವನು ಮೊದಲೇ ಬಂದು ಅನೇಕ ಪಾಡುಗಳನ್ನು ಅನುಭವಿಸಿ ಅವನು ಕೊನೆಯದಾಗಿ ರಾಜನಾಗಿ ಅಲ್ಲಿ ಕುಳಿತಿರ್ತಾನೆ ಆ ಐಗುಪ್ತ ದೇಶದಲ್ಲಿ. ಬಳಿಕ ಯೋಸೇಫನು ಅವನ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿ ಇದ್ದವರೆಲ್ಲರೂ ಗತಿಸಿ ಹೋದರು. ಅವೆಲ್ಲ ಇறந்து போயிட்டாங்க. ஆனா அவங்களுக்கு பிறந்தவர்கள் அந்த தேசத்தை ஆழ்ந்து கொண்டிருந்தாங்க, அந்த தேசத்துல இருந்தாங்க. ಆದರೆ ಇಸ್ರೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಬಹಳ ಬಲಗೊಂಡು ಆ ದೇಶದಲ್ಲೆಲ್ಲ ತುಂಬಿಕೊಂಡ್ರು. ಈ 70 ಜನ ಇದ್ರಲ್ಲ ಇಸ್ರೇಲರು, ಬರೀ 70 ಜನದಿಂದ ಸಾವಿರಾರು ಲಕ್ಷಾಂತರ ಜನ ಉತ್ಪತ್ತಿ ಆಗ್ಬಿಟ್ರು. ಹಾಗೆ ಅವ್ರ ಮುಂಚೆ ಇದ್ದವರೆಲ್ಲ ಸತ್ತೋದ್ರು. ಇವಾಗ ಹಾಗೆ ತಾನೆ, ನಮ್ಮಪ್ಪ ನಮ್ಮಮ್ಮ ಸತ್ತೋದ್ರು, ನಾನು ನಮ್ಮ ಅಣ್ಣ ನಮ್ಮ ತಂಗಿ ಎಲ್ಲ ಇದ್ದೀವಿ. ನಾವು ಸತ್ತೋದ್ರೆ ನಮ್ಮ ಮಕ್ಕಳು ಇರ್ತಾರೆ, ನಮ್ಮ ಮಕ್ಕಳು ಸತ್ತೋದ್ರೆ ಅವ್ರ ಮಕ್ಕಳು, ಹಂಗೆ ಅದೇ ಜನರೇಷನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದಿ. ತರುವಾಯ ಯೋಸೇಫನನ್ನು ಅರಿಯದ ಅಂದ್ರೆ ಯೋಸೇಫನ ಬಗ್ಗೆ ವಿಷಯನೇ ತಿಳ್ಕೊಳ್ದಿರಾ, ಯೋಸೇಫನ ಬಗ್ಗೆ ಗೊತ್ತಿಲ್ದಿರಾ ಇರುವ ಬೇರೊಬ್ಬ ಅರಸ, ಹಂಗಂದ್ರೆ ಐಗುಪ್ತದ ರಾಜ. ಅವರು ಐಗುಪ್ತದವರು ಐಗುಪ್ತ ದೇಶದ ಆಳಿಕೆಗೆ ಬಂದ ಮೇಲೆ ಅವನು ತನ್ನ ಜನರಿಗೆ ಇಸ್ರಾಯೇಲರು ನಮ್ಮ ಅಧೀನದಲ್ಲಿರುವಷ್ಟು ಬಹಳವಾಗಿಯೂ ಬಲವಾಗಿಯೂ ಇದ್ದಾರೆ ನೋಡಿರಿ. ಆ ಬೇರೆ ರಾಜ ಬಂದು ಆ ಸೀಟಲ್ಲಿ ಕುಳಿತುಕೊಳ್ಳುವಾಗ ಈ ಜನರು ಚೆನ್ನಾಗಿದ್ದಾರೆ, ಬಲಗೊಂಡಿದ್ದಾರೆ, ನಮಗೆ ಕೆಲಸಕ್ಕೆ
ಸಖತ್ತಾಗಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ಗುಲಾಮದಲ್ಲಿ ನಡೆಸೋಕೆ ಪ್ರಾರಂಭ ಮಾಡ್ತಾರೆ. ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದಾರು. ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದನು. ಆದ ಕಾರಣ ಅವನು ಜನರು ಇಸ್ರೇಲರನ್ನು ಬಿಟ್ಟಿ ಕೆಲಸದಿಂದ ಉಪದ್ರವ ಪಡಿಸುವುದಕ್ಕಾಗಿ ಬಿಟ್ಟಿ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋಹನಿಗೆ ಪಿತ್ತೋಮ್, ರಾಮೇಸ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು. ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರು. ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡಿದ್ದರಿಂದ ಐಗುಪ್ತರು ಇಸ್ರೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳರಾದರು. ಐಗುಪ್ತರು ಇಸ್ರೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರಪಡಿಸಿದರು. ಅವರು ಅವರಿಂದ ಮಾಡಿದ ಎಲ್ಲ ಸೇವೆಯು ಬಹು ಕಠೋರವಾಗಿತ್ತು. ಇದಲ್ಲದೆ ಐಗುಪ್ತ ದೇಶದ ಅರಸನು ಶಿಪ್ರಾ ಪೋಗ ಎಂಬ ಇಬ್ರಿಯ ಸೋಲಗಿತ್ಯ ಸಂಗಡ ಮಾತಾಡಿ ಅವರಿಗೆ, ನೀವು ಇಬ್ರಿಯರ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಇರುವುದು ಒಂದರಲ್ಲೇ ಸಾಕು ಸಾಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡುವಾಗ ಆ ಬೇರೆ ಒಬ್ಬ ರಾಜ ಪದವಿಯಲ್ಲಿ ಕುಳಿತುಕೊಳ್ಳುವಾಗ ಈ ಇಸ್ರೇಲ್ ಜನರನ್ನು ನೋಡಿ ಇವರು ಚೆನ್ನಾಗಿ ಜಾಸ್ತಿ ಜನ ಇದ್ದಾರೆ, ಆದ್ರಿಂದ ಇವರು ಚೆನ್ನಾಗಿ ಬಲಶಾಲಿಗಳಾಗಿದ್ದಾರೆ. ನಮಗೆ ಏನಾದರೂ ಬೇರೆ ದೇಶದ ಮೇಲೆ ಯುದ್ಧ ಜರುಗುವುದಾದರೆ ಇವ್ರನ್ನ ನಾವು ಏನ್ ಮಾಡೋಣ, ನಮ್ಮೊಟ್ಟಿಗೆ ಇಟ್ಕೊಳ್ಳೋಣ. ಒಂದು ವೇಳೆ ಇವರೇನಾದ್ರೂ ಆ ದೇಶದ ಜನರೊಟ್ಟಿಗೆ ಸಪೋರ್ಟ್ ಆಗ್ಬಿಟ್ಟು ನಮ್ಮ ಮೇಲೆ ಯುದ್ಧಕ್ಕೆ ಬಂದಾರೋ ಒಂದು ವೇಳೆ ಅಂದ್ಬಿಟ್ಟು ಇವ್ರನ್ನ ಏನ್ ಮಾಡೋಣ, ನಮ್ಮ ಗುಲಾಮತನದಲ್ಲಿ நமக்கு கூட அடிமைத்தனத்தில் இவர்களை வைத்துக் கொள்ள வேண்டும் என்று அவங்க நினைத்து என்ன பண்ணாங்க, அதிகமான இம்சை கொடுக்க ஆரம்பிக்க ஸ்டார்ட் பண்றாங்க. அதிகமான அடிமைத்தனத்தில் வேலைகளை வாங்க ஆரம்பிக்கிறாங்க. அவங்க எவ்வளோ அடிமைத்தனம் படுத்தினாலும் எவ்வளோ அதிகமான இம்சை கொடுத்தாலும் ஆனாலும் இஸ்ரேல் ஜனங்க நாளுக்கு நாள் பெருகி கொண்டே இருந்தாங்க, விலை நடிந்து கொண்டே இருந்தாங்க என்று வேத வசனம் சொல்லப்பட்டிருக்கிறது. ஆமென், அல்லேலூயா, பிரைஸ் தி லார்ட். அவங்க அதிகமா வேதனையத்திலே இருக்கிறாங்க, அதிகமா அந்த ಅಡಿಮೆತನದಲ್ಲಿ வேலை செய்து கொண்டிருக்கிறாங்க. ಪ್ರೈಸ್ ದಿ ಲಾರ್ಡ್. ಈ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಾವು ನೋಡುವಾಗ ಒಬ್ಬ ಲೇವಿಯರಿಗೆ ಒಬ್ಬ ಲೇವಿಯ ವಂಶದನಿಗೆ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನು ಹೆಚ್ಚು ಕಾಲ ಮರೆ ಮಾಡಲಾರದೆ ಆ ಅಪ್ಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮನೆಯಿಂದ ರಾಹೇಲನ ಹಚ್ಚಿ ಕೂಸನ್ನು ಅದರಲ್ಲಿ ಮೊಲಗಿಸಿ ನೈಲ್ ನದಿಯಲ್ಲಿ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿ ಇಟ್ಟಳು. ಆಮೆನ್, அல்லேலூயா. இந்த ராஜா என்ன பண்ணா, இஸ்ரேல் ராஜா இஸ்ரேலுக்கு வந்த இந்த எகிப்து தேசத்துக்கு வந்த அந்த பார்வோன் ராஜா என்ன பண்ணா, போதும் இனி இந்த சந்ததிக்கு ஆண் குழந்தைங்க பிறக்கிறதே வேண்டாம், ஒருவேளை ஆண் குழந்தைங்க பிறக்க நம்ம மேலே இதுக்கு வந்துட போறாங்கன்ட்டு இனி பொறுக்க போற குழந்தைங்களெல்லாம் கொல்லி தூக்கி போடுங்க அப்படின்ட்டு ஒரு உத்தரவு போட்டுறான். இது உத்தரவு போட்டுது ராஜா கிடையாது, ராஜாக்குள்ள இருந்து வந்த ஆதாமு கிட்ட நின்று பேசினானே பிசாசு ஏவாள் கிட்ட, அந்த பிசாசு தான் ராஜாக்குள்ள போடுறான். ஏன்னா 1 வயசுல பிறந்த குழந்தைங்களை எல்லாம் வெட்டி சாகஸ்டா வர வேண்டிய ரட்சகர் அதுலயே முடிஞ்சிடுவாரு, செத்துருவாருன்ட்டு பிசாசு யோசனை பண்ணி சாத்தான் யோசனை பண்ணி ராஜா மனசுக்குள்ள போய் 1 வருஷத்துல பிறந்த குழந்தைங்களெல்லாம் கொல்லும்படி ಕಟ್ಟಲೆ ಇಡುகிறான். ಅದೇ ನೀವು ಓದಿದ್ದು 1ನೇ ಅಧ್ಯಾಯದಲ್ಲಿ ಕೊನೆಯದ ಮೇಲೆ ಓದರಲ್ಲ 25 ಓದಿ. ಅದೇ ವಿಮೋಚನ ಕಾಂಡ 1ರಲ್ಲಿ 15ರಿಂದ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಅದು ಒಂದೇ ಆದಿಕಾಂಡ ಅಲ್ಲ, ವಿಮೋಚನ ಕಾಂಡ 1ನೇ ಅಧ್ಯಾಯ 16 ಅಂತ ನೋಡಿ. ಅವರಿಗೆ ನೀವು ಇಬ್ರಿಯರ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು. ನೋಡಿ ಇಲ್ಲಿ ಚೆನ್ನಾಗಿ ನೋಡಿ, ಅವರು ಇಸ್ರೇಲ್ ಜನರು ಹೆರುವಂತ ಮಗು ಗಂಡು ಮಗು ಆದ್ರೆ ಅದನ್ನು ಕೊಲ್ಲಬೇಕು. ಆದಿಕಾಂಡ 3:15ರಲ್ಲಿ ದೇವರು ಹೇಳಿದ್ರು, ಈ
ಸ್ತ್ರೀಯ ಸಂತದಿಂದ ಒಬ್ಬ ಅಂದ್ರೆ ಒರುವನನ್ನ ಆಣ್ ಕುರುಗಿದ ಪೆನ್ನ ಕುರುಗಿದ ಒರುತಿಯನ ಪೆನ್ ಒರುವನನ್ನ ಗಂಡು ಮಗು. ಆಣ್ ಒಬ್ಬನು ಹುಟ್ಟುತ್ತಾನೆ, ಅವನು ನಿನ್ನ ತಲೆಯನ್ನು ಜಜ್ಜುತ್ತಾನೆ. ಇಲ್ಲಿ ಫಾರೋನ್ ಒಳಗಡೆ ಸೈತಾನ ದೂರಿದ ತಕ್ಷಣ ಏನ್ ಹೇಳ್ತಾ ಇದ್ದಾನೆ ಫಾರೋನನು ರಾಜ? ಓದಿ. ಅವರಿಗೆ ನೀವು ಇಬ್ರಿಯರ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಎರುವುದು ಗಂಡು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು, ಹೆಣ್ಣಾಗಿದ್ದರೆ ಉಳಿಸಬೇಕು ಎಂದು ಹೇಳಿದನು. ಉಳಿಸಬೇಕು, ಹೆಣ್ಣಾಗಿದ್ರೆ ಉಳಿಸು, ಗಂಡಾಗಿದ್ರೆ ಸಾಯಿಸು. ಯಾಕಂದ್ರೆ ಇದರಲ್ಲಿ ಯಾವುದೋ ಒಂದು ಗಂಡು ಸೈತಾನನಿಗೆ ವಿರೋಧವಾಗಿ ಬರುತ್ತೆ ಅಂತ ಸೈತಾನಿಗೆ ಗೊತ್ತಿತ್ತು. ಆದ್ರಿಂದ ರಾಜನ ಹೃದಯದಲ್ಲಿ ಮನಸ್ಸಲ್ಲಿ ದೂರಿ ಕೊಲ್ಲಿಸಕ್ಕೆ ರಾಜಗೆ ಅಧಿಕಾರ ಕೊಟ್ರೆ ರಾಜ ಹೇಳ್ದಂಗೆ ಮಾಡಬೇಕು. ಮುಂದಕ್ಕೆ ಹೋದಿ ಹಂಗೆ. ಅದರಲ್ಲೇ ಆದರೆ ಸೂಲಗಿತ್ತಿಯರು ದೇವರಿಗೆ ಭಯಪಡುವವರಾದ್ದರಿಂದ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು. ಆಗ ಐಗುಪ್ತನ ಅರಸನು ಅವರನ್ನು ಕರೆಸಿ ನೀವು ಅವರ ಗಂಡು ಮಕ್ಕಳನ್ನು ಉಳಿಸಿದ್ದೇನು, ಹೀಗೆ ಏಕೆ ಮಾಡಿದಿರಿ ಎಂದು ಕೇಳಲು ಸೂಲಗಿತ್ತಿಯರು ಫರೋಹನಿಗೆ ಇಬ್ರಿಯರ ಸ್ತ್ರೀಯರು ಐಗುಪ್ತರ ಸ್ತ್ರೀಯರಂತರಲ್ಲ. ಇಬ್ರಿಯ ಸ್ತ್ರೀ ಅಂದ್ರೆ ಇಸ್ರೇಲ್ ಜನರು. ಅರ್ಥ ಆಯ್ತಾ? ದೇವರು ವಾಗ್ದಾನ ಮಾಡಲ್ಪಟ್ಟಂತ ಜನರು ಇಸ್ರೇಲ್ ಜನರು. ಇಬ್ರಿಯ ಜನರು, ಇಬ್ರಿಯ ಭಾಷೆ ಮಾತಾಡೋರು. ಈ ಇಬ್ರಿಯ ಭಾಷೆನೇ ತಂದೆಯಾದ ದೇವರು ಮೋಶೆ ಒಟ್ಟಿಗೆ ಮಾತಾಡ್ತಾರೆ, ಅಲ್ಲಿಗೆ ಮೇಲೆ ಬರೆದು ಕೊಡ್ತಾರೆ. ಯೇಸು ಬಂದಿದ್ದು ಕೂಡ ಈ ಲೋಕದಲ್ಲಿ ಮಾತನಾಡಿದ ಮಾತು ಕೂಡ ಇಬ್ರಿಯ ಭಾಷೆನೆ ಅಂತ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಈ ಇಬ್ರಿಯ ಸ್ತ್ರೀ ಹಂಗಂದ್ರೆ ಯಾಕೋಬನ ಸಂತತಿ. ಹಾಗಾದ್ರೆ ಇಸ್ರೇಲರನ ವಂಶದವರು ಈ ಇಬ್ರಿಯರ ಸ್ತ್ರೀಯರು. ಐಗುಪ್ತ ಸ್ತ್ರೀ ಅಂತಾರಲ್ಲ, ಅವರಂತಲ್ಲ, ಅವರು ಚುರುಕಾಗಿದ್ದಾರೆ. ಅವರು ಸೂಲಗಿತ್ತಿಯು ತಮ್ಮ ಹತ್ತಿರ ಬರುವುದಕ್ಕೆ ಮುಂಚೆನೆ ಹೆರುವರು ಎಂದು ಹೇಳಿದರು. ಅವರು ಮಕ್ಕಳನ್ನು ಹೆರುವವರು, ಅಷ್ಟು ಸ್ಪೀಡ್ ಆಗಿದ್ದಾರೆ ಅವರು. ದೇವರು ಆ ಸೂಲಗಿತ್ತಿಯರಿಗೆ ಹಿತವನ್ನು ಮಾಡಿದನು. ಅವರು ದೇವರಿಗೆ ಭಯಪಟ್ಟಿದ್ದರಿಂದ ಆತನು ಅವರಿಗೆ ವಂಶಾಭಿವೃದ್ಧಿಯನ್ನು ಉಂಟು ಮಾಡಿದನು. ಇದಲ್ಲದೆ ಇಸ್ರೇಲರು ಇನ್ನ ಹೆಚ್ಚು ಬಲಗೊಳ್ತಾ ಇದ್ದಾರೆ. ಮುಂದಕ್ಕೆ ತರುವಾಯ ಫರೋಹನನು ತನ್ನ ಜನರಿಗೆಲ್ಲ ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು, ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು. ಏನ್ ಹೇಳ್ತಾ ಇದ್ದಾನೆ? ಹೌದಾ? ಡೆಲಿವರಿ ಆಗೋ ಮಗುನ ಸಾಯಿಸ್ರಿ ಅಂದ್ರೆ ಸಾಯಿಸಿಲ್ಲ ಅಲ್ಲ ನೀವು. ಇವಾಗ ಸಿಪಾಯಿಗಳಿಗೆ ಆಜ್ಞೆ ಮಾಡ್ತಾ ಇದ್ದಾನೆ, ಹುಟ್ಟಿದಂತ 1 ವರ್ಷದ ಗಂಡು ಮಕ್ಕಳ ಮಗುವನ್ನ ಏನ್ ಮಾಡ್ರಿ, ಹೋಗಿ ಕೊಂದು ನದಿಯಲ್ಲಿ ಬಿಸಾಕ್ರಿ ಅಂತ ಆಜ್ಞೆ ಕೊಟ್ಬಿಟ್ಟ ರಾಜ. ಅವತ್ತು ಎಲ್ಲ ಸಿಪಾಯಿಗಳು ಬಂದು ಏನ್ ಮಾಡಿದ್ರು, 1 ವರ್ಷದ ಮಗು ಆ ಪಟ್ಟಣದಲ್ಲಿ ಇದ್ದಂತ ಇಸ್ರೇಲ್ ಜನರ ಮಕ್ಕಳ ಗಂಡು ಮಗುವನ್ನು ಕೊಂದು ಬಿಸಾಕ್ಬಿಟ್ರು. ಅದರಲ್ಲಿ ಯಾವ ರಕ್ಷಕನೂ ಇಲ್ಲ. ಅಲ್ಲಿ ಸೈತಾನ ಏಮಾರ್ಬಿಟ್ಟ. ಸೈತಾನ ರಾಜನೊಳಗೆ ದೂರಿ 1 ವರ್ಷದ ಮಗುವನ್ನೆಲ್ಲ ಕೊಂದಾಕ್ಬಿಟ್ಟ. ಆದ್ರೆ ಅಲ್ಲಿ ಯಾವ ರಕ್ಷಕನೂ ಇಲ್ಲ. ಆದರೆ ಎಲ್ಲ ಮಗುವನ್ನು ಕೊಂದು ರಾಜ ಬಿಸಾಕುವಾಗನೇ 2ನೇ ಅಧ್ಯಾಯದಲ್ಲಿ ಹೇಳಲ್ಪಡುತ್ತೆ, ಒಬ್ಬ ಲೇವಿಯ ವಂಶದವನು, ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿ ಆಗಿ ಒಂದು ಮಗುವನ್ನು ಹೇಳುತ್ತದೆ. ಆ ಮಗು ಹೆಸರೇ ಮೋಶೆ. ಹಲ್ಲೆಲೂಯಾ. ಆ ಮಗು ಹೆಸರೇನು? ಮೋಶೆ. ಅಯ್ಯೋ, ಈ ಮಗು ನೋಡಕ್ಕೆ ಚೆನ್ನಾಗಿದೆಯಲ್ಲ, ಈ ಮಗುವನ್ನು ಕೊಂದು ಬಿಡ್ತಾರಲ್ಲ ಅಂತ ತನ್ನ ತಂದೆ ತಾಯಿ ಏನ್ ಮಾಡ್ತಾರೆ, ಒಂದು ಚಿಕ್ಕದಾಗಿ ಹುಲ್ಲಿನಲ್ಲಿ ಒಂದು ಕಪ್ಪಲ್ ತರ, ಒಂದು ಮಕರಿ ತರ ಮಾಡಿ ಅದಕ್ಕೆ ನೀರು ಬರೆದಿರಂಗೆ ತಾರೆಲ್ಲ ಉಜ್ಜಿ ಅದರಲ್ಲಿ ಬೆಚ್ಚಿಟೆಲ್ಲ ಹಾಕಿ ಆ ಮಗುನ ಮಲಗಿಸಿ ನದಿಯಲ್ಲಿ ಬಿಟ್ಬಿಡ್ತಾಳೆ. ನದಿಯಲ್ಲಿ ಬಿಟ್ಬಿಡುವಾಗ
ಆ ರಾಜನ ಮಗಳು ಸ್ನಾನ ಮಾಡ್ತಾ ಇರುವಾಗ ನದಿಯಲ್ಲಿ ಆ ಸ್ನಾನದ ಕಡೆ ಆ ಮಕರಿ ಬರುವಾಗ ಮಗುವ ಸದ್ದ ಕೇಳುವಾಗ ಅದು ಏನಿರ್ಬೋದಂತ ಆ ರಾಜನ ಮಗಳು ತೆಗೆದು ನೋಡುವಾಗ ಅದರಲ್ಲಿ ಒಳ್ಳೆ ಒಂದು ಅದ್ಭುತವಾಗಿ ಒಂದು ಕಲರ್ಫುಲ್ ಆಗಿ ಒಂದು ಮಗು ಅದರಲ್ಲಿ ಇರುವುದು ಅದನ್ನು ಕಂಡು ಆ ಮಗು ಮೇಲೆ ಆಸೆ ಪಟ್ಟು ಏನ್ ಮಾಡ್ತದೆ, ಇದು ಯಾರಿಗೆ ಗೊತ್ತಿಲ್ದಿರಾ ನಾನು ಸಾಕ್ಬೇಕು, ಇದು ಯಾರಿಗೆ ಗೊತ್ತಿಲ್ದಿರಾ ಏನ್ ಮಾಡ್ಬೇಕು, ನಾನು ಸಾಕಬೇಕಂತ ಅದಕ್ಕೆ ಹಾಲು ಕುಡಿಸಕ್ಕೆ ಅದನ್ನು ಸಾಕುವುದಕ್ಕೆ ಯಾರನ್ನು ಕರೆಸ್ತಾರೆ ಅಂದ್ರೆ ಆ ಎತ್ತ ತಾಯನ್ನೇ. ಎತ್ತ ದೇವ್ರ ಕೃಪೆ ನೋಡ್ರಿ ಹೆಂಗಿದೆ, ಎಲ್ಲ ದೇವ್ರ ಚಿತ್ತ. ಹಲ್ಲೆಲೂಯಾ. ಎತ್ತ ತಾಯನ್ನೇ ಒಬ್ಬರನ್ನ ಕರ್ಕೊಂಬಂಡ್ರಿ ಅಂತ ಕೆಲಸಕ್ಕೆ ಹೇಳುವಾಗ ಕೆಲಸದವ್ರಿಗೆ ಹೋಗಿ ಅಲ್ಲಿ ಗುಲಾಮತನ ಅಡಿಮೆತನದಲ್ಲೇ போய் பார்க்கும்போது வாமா இங்க அடிமை வாங்கன்னு கூப்பிடும்போது அந்த குழந்தையோட தாயே வருது. ராணி கூப்பிடுறா, ஒரு குழந்தைக்கு பால் கொடுத்து நீ வளர்க்கணும்னு ராணி சொல்றா, அவனுக்கு சம்பளம் கொடுக்குறா. வாண்டு தன்னுடைய குழந்தையோட தாயை கொண்டு வந்து அந்த குழந்தையை வளர்க்கும்படி தேவன் கிருபை செய்கிறார். ஹல்லேலூயா. ಪ್ರೈಸ್ ದಿ ಲಾರ್ಡ್. ಯಾಕೆ ಈ ಒಂದು ಮಗು ಅಲ್ಲಿ ತಪ್ಪಿಸಿಕೊಳ್ತು ಅಂತ ನಾವು ನೋಡುವಾಗ ಈ ಇಸ್ರೇಲ್ ಜನರು ದೇವರು ವಾಗ್ದಾನ ಮಾಡಲ್ಪಟ್ಟಂತ ಈ ಜನರನ್ನು ಈ ಅಬ್ರಹಾಂ ಇಸಾಕ್ ಯಾಕೋಬನ ಸಂತತಿ, ಹಂಗಂದ್ರೆ ಆದಾಮ್ ಏವಳ ಸಂತತಿ ಅಂತ ನಾವು ನೋಡುತ್ತೇವೆ. ಇನ್ನ ಬೇರೆ ಕಡೆ ಇದ್ದಾರೆ ಸಂತತಿ, ದೇವರು ಅವರಲ್ಲಿ ರಕ್ಷಕನನ್ನು, ಅನ್ಯ ಜನರಲ್ಲಿ ದೇವರ ರಕ್ಷಕನನ್ನು ಬರೆಸಬೇಕಂತ ದೇವರ ಚಿತ್ತವೇ ಅಲ್ಲ. ಇಸ್ರೇಲ್ ಸಂತತಿಯಿಂದಾನೆ, ಆ ಇಬ್ರಿಯ ಸಂತತಿಯಿಂದಾನೆ, ಆ ಅಬ್ರಹಾಂ ಸಂತತಿಯಿಂದಾನೆ ಒಬ್ಬ ರಕ್ಷಕ ಬರಬೇಕಾಗಿತ್ತು, ದೇವರ ಚಿತ್ತ. ಆದುದರಿಂದ ಮೋಶೆಯನ್ನು ಕಾಪಾಡಿ ಈ ಇಸ್ರೇಲ್ ಜನರನ್ನು ಆ ಗುಲಾಮತನದಿಂದ ಬಿಡಿಸುವುದಕ್ಕಾಗಿ ದೇವರು ಮೋಶೆಯನ್ನು ಬದುಕಿಸುತ್ತಾರೆ. ರಾಜವಂಶದಲ್ಲಿ ಮೋಶೆಯನ್ನು ಬೆಳೆಸುತ್ತಾರೆ. 40 ವರ್ಷ ಅವನು ರಾಜ ವಂಶದಲ್ಲಿ ಬೆಳೀತಾನೆ. ಅವನು ರಾಜ ವಂಶದಲ್ಲಿ ಬೆಳೆದ ಮೇಲೆ ಅವನಿಗೆ ಗೊತ್ತಾಗುತ್ತೆ, ನಾನೊಬ್ಬ ಗುಲಾಮನ ಮಗ ಅಂತ ತಿಳಿದುಕೊಂಡ ಮೇಲೆ ಅವನು ಮತ್ತೆ ಈ ಪದವಿ ಇದೆಲ್ಲ ನನಗೆ ಬೇಕಾಗಿಲ್ಲ, ನಾನು ನನ್ನ ಜನರ ಒಟ್ಟಿಗೆ ಅವರ ಕಷ್ಟ ಪಾಡುಗಳ ಮಧ್ಯದಲ್ಲಿ ನಾನು ಹೋಗಿ ವಾಸ ಮಾಡ್ತೇನೆ. ಈ ಮೋಜು ಮಸ್ತಿಯಾದ ಜಾಗ, ಯಾವ ಕಾರ್ಯವು ಯಾವ ಪಟ್ಟವು ನನಗೆ ಬೇಡ ಅಂತ ಎಲ್ಲವನ್ನು ಬಿಸಾಕ್ಬಿಟ್ಟು ತನ್ನ ತಂದೆ ತಾಯಿಗಳ ಮಧ್ಯದಲ್ಲಿ ಗುಲಾಮತನದಲ್ಲಿ ಹೋಗಿ ಅವನು ಮತ್ತೆ ಜೀವಿಸಕ್ಕೆ ಆರಂಭಿಸ್ತಾನೆ. ಅಲ್ಲಿ ಅವನು ಒಬ್ಬ ಅವನ ಸ್ವಂತದವನ್ನ ಹೊಡೆಯುವಾಗ, ಅವನ ಜನನ್ನು ಆ ಫಾರೋನ್ ಕೆಲಸದವನು ಹೊಡೆಯುವಾಗ ಮೋಶೆ ಕಂಡು ಅವನ ಹೊಡೆದು ಸಾಯಿಸಿಬಿಡ್ತಾನೆ, ಕೊಲೆ ಮಾಡಿ ಊತು ಬಿಡ್ತಾನೆ. ಇದು ರಾಜಗೆ ವಿಷಯ ಗೊತ್ತಾಗ್ಬಿಡ್ತದೆ, ದಂಡನೆ ಹೆಚ್ಚಾಗಿತ್ತೆ, ಶಿಕ್ಷೆ ಹೆಚ್ಚಾಗಿ ಬರುತ್ತೆ ಅಂತ ಇವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರಿಂದ ಇವನು ಮಿರಿಯಾಮ್ ಅಂತ ದೇಶಕ್ಕೆ ಓಡೋಗ್ಬಿಡ್ತಾನೆ. ಹಲ್ಲೆಲೂಯಾ. ಆ ಮಿರಿಯಾಮ್ ದೇಶಕ್ಕೆ ಹೋಗಿ ಅಲ್ಲಿ ಒಂದು ಕಡೆ ಒಬ್ಬರ ಹತ್ರ ಹೋಗಿ ಇರುವಾಗ ಅವರ ಮಗಳನ್ನು ಇವನು ಮದುವೆ ಮಾಡಿಕೊಂಡು ಅಲ್ಲಿ ಕುರಿಗಳನ್ನು ಮೇಯಿಸ್ಕೊಂಡಿರುವಾಗ ಅಲ್ಲಿ ಸೀನಾಯಿ ಮಲೆ ಪಕ್ಕದಲ್ಲಿ ಕುರಿಗಳನ್ನು ಮೇಯಿಸುವಾಗ ಏನೋ ಒಂದು ಬೆಂಕಿ ರೂಪದಲ್ಲಿ ಒಂದು ಅಗ್ನಿ ಕಾಣಿಸುತ್ತೆ. ಅವನು ಅಲ್ಲಿ ಹೋಗಿ ನೋಡುವಾಗ ಒಂದು ಮುಳ್ಳಿನ ಪೊದೆ ಉರಿತಾ ಇರ್ತದೆ, ಮುಳ್ಳು ಸುಟ್ಟು ಹೋಗ್ತಾ ಇಲ್ಲ, ಬೂದಿ ಆಗ್ತಾ ಇಲ್ಲ. ಆ ಮುಳ್ಳಿನ ಪೊದೆಯಿಂದ ದೇವರು ಮಾತಾಡ್ತಾರೆ. ಮೋಶೆ ಮೋಶೆ ಅಂತ ಮಾತಾಡುವಾಗ ಇದೋ ಇದ್ದೇನೆ ಅಂತ ಮೋಶೆ ಹೇಳುವಾಗ, ಮೋಶೆ ನಾನು ನಿನ್ನನ್ನು ಆರಿಸಿ ತೆಗೆದಿದ್ದೇನೆ, ನೀನು ಹೋಗಿ ಇಸ್ರೇಲ್ ಜನರನ್ನು, ನನ್ನ ಜನರನ್ನು ಐಗುಪ್ತ ದೇಶದಿಂದ ಅವರ ಗುಲಾಮತನದಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಬರಬೇಕು. ನಾನು ಅಬ್ರಹಾಂ ಇಸಾಕ್ ಯಾಕೋಬಿಗೆ ಮಾಡಿದಂತ ವಾಗ್ದಾನದ ದೇಶಕ್ಕೆ ಅವರನ್ನು ನೀನೇ ನಡೆಸಬೇಕು ಮೋಶೆ ಅಂತ ದೇವರು ಮೋಶೆ ಒಟ್ಟಿಗೆ ಮಾತಾಡ್ತಾರೆ. ಮೋಶೆ ಭಯ ಪಡ್ತಾನೆ. ಮೋಶೆಗೆ ದೇವರು ಹೇಳ್ತಾರೆ, ನೀನ್ ಭಯ ಪಡಬೇಡ, ನಿನ್ನ ಹತ್ರ ಒಂದು ಕೋಲ್ ಇದೆಯಲ್ಲ, ಈ ಕೋಲ್ ಮೂಲಕವೇ ಅನೇಕ ಅದ್ಭುತ ಕಾರ್ಯಗಳು ಮಾಡ್ತೀಯಾ, ನಂಬಿ ಹೋಗು ಅಂತ ದೇವರು ಹೇಳುವಾಗ ಮೋಶೆ ಹೇಳ್ತಾನೆ, ನಾನು ತೊದಲು ಪಾಯ ಅವಳೇನಾ, ನಾನೇ தொதல்றாங்க தெரியுமா, கிளியரா பேச்சு வராது, பேச்சு இல்லாதவன் அப்படின்னு சொல்லும் போது ஆண்டவர் சொல்றார், உனக்கு ஆரோன் என்ற உன் தம்பி இருக்கிறான், அவன் வரான், உன் வாய்க்கு வாயா அவன் பேசுறான், நீ என் ஸ்தானத்தில், அப்படின்னா கடவுளுடைய ஸ்தானத்தில் ஆண்டவர் சொல்றார், என் ஸ்தானத்தில் நீ இரு, உன் ஸ்தானத்தில் உன்னை பேசுறதுக்கு அவனை நான் வைக்கிறேன். ஆமென். ஹல்லேலூயா. ಪ್ರೈಸ್ ದಿ ಲಾರ್ಡ್. ಹೀಗೆ ದೇವರು ಮೋಶೆ ಒಟ್ಟಿಗೆ ಮಾತಾಡಿ
ಕಳಿಸ್ತಾರೆ ಐಗುಪ್ತ ದೇಶಕ್ಕೆ. ಅಲ್ಲಿ ಅನೇಕ ಅದ್ಭುತ ಕಾರ್ಯ, ಸೂಚಕ ಕಾರ್ಯ, ಅನೇಕ ವಾದೆಗಳು, ಬಾಧೆಗಳು ಎಲ್ಲವೂ ಬರುತ್ತೆ. ಕೊನೆಯದಾಗಿ ಇಸ್ರೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಕರ್ಕೊಂಡೇ ಬಂದ್ಬಿಡ್ತಾನೆ ಮೋಶೆ. ಹಲ್ಲೆಲೂಯಾ, ದೇವರ ಕೃಪೆಯಿಂದ. ಇವಾಗ ಈ ಸಂತತಿ, ಇಸ್ರೇಲ್ ಸಂತತಿಯಿಂದಾನೆ ರಕ್ಷಕನು ಹುಟ್ಟಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರು 400 ವರ್ಷ ಗುಲಾಮರಾಗಿರ್ತಾರೆ. 400 ವರ್ಷ ಆದ್ಮೇಲೆ ದೇವರು ಹೇಳಿದಾಗೆ ಮೋಶೆ ಬರ್ತಾನೆ, ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತಾನೆ ಆಚೆ. ಹಲ್ಲೆಲೂಯಾ. ಈ ಸಂತತಿ ದೇವರು ತಿಳಿದುಕೊಂಡಂತ ಸಂತತಿ, ನಾವಲ್ಲ. ನಾವು ಆಮೇಲೆ, ನಾವು ಯೇಸು ಕ್ರಿಸ್ತರು ಬಂದ್ಮೇಲೆ, ನಾವು ಯೇಸು ಕ್ರಿಸ್ತರು ಬರಕ್ ಮುಂಚೆ ನಾವೆಲ್ಲ ಯಾವುದಕ್ಕೂ ಲಾಯ್ಕಿಲ್ಲ. ತಳ್ಳಲ್ಪಟ್ಟಂತ ಜನ, ಅನ್ಯ ಜನ. ನಾವು ಗೌಡ್ರು ಅದೆಲ್ಲ ಇಲ್ಲಮ್ಮ. ಇಸ್ರೇಲ್ ಜನರೇ, ದೇವ್ರ ಜನರೇ. ಗುಪ್ತವಾದ ಸ್ವಲ್ಪ ಹೈ ಲೆವೆಲ್ ಜಾತಿ ಎನ್ನುವುದು ದೇವರು ತಿಳಿದುಕೊಂಡಂತ ಜನನೇ, ಮಿಕ್ಕಿದವರೆಲ್ಲ ಇಲ್ಲ. ಹಲ್ಲೆಲೂಯಾ. ನಾವು ಯಾವಾಗ ಕ್ರಿಸ್ತನನ್ನು ನಂಬುತ್ತೇವೋ ಆ ಜನಕ್ಕೆ ಸಂಬಂಧಪಟ್ಟವರಾಗಿ ಮಾರ್ಪಡ್ತೇವೆ. ಆಮೇಲೆ ಅರ್ಥ ಆಯ್ತಾ? ಇಲ್ಲಿ ಈ ಜನರ ಮೂಲಕ, ಈ ಜನರೇಷನ್ ಮೂಲಕನೇ ಒಬ್ಬ ಬರಬೇಕು. ಯಾರ್ರೀ? ಯೇಸು ಕ್ರಿಸ್ತರು ಬರ್ಬೇಕು. ಯಾಕೆ ಬರ್ಬೇಕು? ಸೈತಾನನನ್ನು ನಾಶ ಮಾಡಕ್ಕೆ. ಸೈತಾನನ ನಾಶ ಹೇಗೆ ಮಾಡ್ತಾರೆ? ಸೈತಾನ ಏನ್ ಮಾಡ್ದ? ಎಲ್ಲಾ ಮಾನವ ಕುಲಕ್ಕೆ ಪಾಪವು, ಶಾಪವು ತಂದಿಟ್ಟು ಹೊಟ್ಟೆ ಉರಿ, ಪುರಾಮೆ, ಜಗಳಗಳು, ಏಮಾರಿಸೋದು, ಇದೆಲ್ಲ ಸೈತಾನ ತಂದಿಟ್ಟ ಮನುಷ್ಯನಿಗೆ. ಇದರಿಂದ ಮನುಷ್ಯನನ್ನು ಬಿಡಿಸ್ಬೇಕು. ಹಂಗಂದ್ರೆ ಈ ಸೈತಾನ ಕಾರ್ಯಗಳನ್ನೆಲ್ಲ ಲಯ ಮಾಡಬೇಕು, ಬೂದಿ ಮಾಡಿ ಮನುಷ್ಯನನ್ನು ಪರಿಶುದ್ಧರಾಗಿ ಮಾರ್ಪಡಿಸುವುದಕ್ಕಾಗಿ ಯೇಸು ಬರಬೇಕಾಗಿತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಂತತಿಯಿಂದ ಯೇಸು ಬರಬೇಕಾಗಿತ್ತು. ಆದ್ರೆ ಇವಾಗ ಚೆನ್ನಾಗಿ ನನ್ನ ನೋಡಿ, ಆದಾಮ್ ಯಾವಾಗ ಹೇಳಿರ್ಬೋದು ತನ್ನ ಮಗನಿಗೆ, ಅಪ್ಪ ದೇವ್ರು ಹಿಂಗೆ ನಮ್ಗೆ ಹೇಳಿದ್ರು, ನಾವು ತಪ್ಪು ಮಾಡಿದ್ದೀವಿ, ಹಿಂಗೆ ಹೇಳ್ಬಿಟ್ರು, ನಮ್ಮನ್ನ ತಪ್ಪಿಗೆ ಆ ತೋಟದಿಂದ ನಮ್ಮ ಓಡಿಸ್ಬಿಟ್ರು, ಈ ಥರ ಪಾಪ ಬಂದಿದೆ, ಶಾಪ ಬಂದಿದೆ, ನಿನ್ನ ಮೂಲಕ ಒಬ್ಬ ಹುಡ್ತಾನೆ, ಅವನು ಸೈತಾನ ಕಾರ್ಯಗಳೆಲ್ಲ ಮಾಡಿ ಎಲ್ಲ ಮನುಷ್ಯರನ್ನು ಪಾಪದಿಂದ, ಶಾಪದಿಂದ ಬಿಡಿಸಿ ಕಾಯ್ತಾನೆ ಅಂತ ದೇವ್ರು ಹೇಳಿದಾರಪ್ಪ ಅಂತ ಕಾಯಿನ್ಗೆ ಹೇಳಿರ್ಬೋದು. ಕಾಯಿನ್ ಕೊಲೆ ಮಾಡ್ಬಿಟ್ಟ ಯಾರನ್ನ? ತನ್ನ ತಮ್ಮನ್ನ, ಪಾಪಿಯಾಗಿ ಅಲ್ವಾ. ತಿರ್ಗಾ ಕಾಯಿನ್ ಏನ್ ಮಾಡಿರ್ಬೋದು? ತನ್ನ ಮಕ್ಕಳಿಗೆ ಹೇಳಿರ್ಬೋದು, ಹೀಗೆ ನಮ್ಮಪ್ಪ ನಮ್ಮಮ್ಮ ಇದ್ರು, ನನಗೊಂದು ತಮ್ಮ ಇದ್ದ, ಹೀಗೆ ನಾನು ಕೋಪದಲ್ಲಿ ನನ್ನ ತಮ್ಮನ್ನ ಕೊಲೆ ಮಾಡ್ಬಿಟ್ಟೆ ಅಂತ ಕಾಯಿನ್ ಏನ್ ಮಾಡಿರ್ಬೋದು? ತನ್ನ ಮಕ್ಕಳಿಗೆ ಹೇಳಿರ್ಬೋದು. ಅವರ ಮಕ್ಕಳು ಯಾರಿಗೆ ಹೇಳಿರ್ಬೋದು? ನೋಹನಿಗೆ ಹೇಳಿದ್ರು. ಯಾರಿಗೆ ಹೇಳಿದ್ರು? ಕಾಯಿನ ಮಕ್ಕಳೇ ರೀ. ಕಾಯಿನ ಮಕ್ಕಳೇ ನೋಹ. ಅವ್ರ ಮಕ್ಕಳಿಂದಾನೇ ನೋಹ ಹುಟ್ಟಿದ್ದು. ನೋಹನಿಗೆ ಹೇಳಿರ್ಬೋದು. ನೋಹ ತನ್ನ ಮಕ್ಕಳಿಗೆ ಹೇಳಿರ್ಬೋದಾ? ಈ ತರ ನಮ್ಮ ಜನರೇಷನ್ ಆವಾಗ ಆಗಿನ ಕಾಲದಲ್ಲಿ ಹಿಂಗೆಲ್ಲ ಜರುಗುತ್ತಪ್ಪ, ನೀವು ಭಯಭಕ್ತಿಯಿಂದ ಇರು. ಅವ್ರು ಭಯಭಕ್ತಿಯಿಂದ ಇದ್ದಿದ್ದಿಗೆ 8 ಜನ ಏನಾದ್ರು ಅದೆಲ್ಲ ನಿಮ್ಗೆ ಗೊತ್ತೇ ಇಲ್ವಾ? ಬೇಸಿಕ್ ಆಗಿ ನಿಮ್ಗೆ ಏನು ನೋಹಾದು, ಕಪ್ಪಲು, ಮಳೆ, ನೀರು, ಅಳಿವು ಏನು ಗೊತ್ತಿಲ್ವಾ? ಬೇಸಿಕ್ ಆಗಿ ನಿಮ್ಮನ್ನ ನೋಡಿದ್ರೆ ಹಂಗೆ ನೀವು ಆದಿ ಕಂಡ ಇದೆಲ್ಲ ನೀವು ಗೊತ್ತೇ ಇಲ್ಲ ಅನಿಸ್ತದೆ. ಟಿವಿ ಆ ಮಗು ಕೂಡ ನೋಡ್ಕೊಂಡಿರುತ್ತೆ ಆ ಮೊಬೈಲಲ್ಲಿ. ಸೈತಾನ ಬರೋದು, ವಂಚಿಸೋದು, ಆಮೇಲೆ ಕಪ್ಪಲ್ ರೆಡಿ ಮಾಡೋದು, ಇದೆಲ್ಲ ಬೇಸಿಕ್ ಆಗಿ ಏನು ಗೊತ್ತಿಲ್ಲ ಅಂದ್ರೆ ಏನ್ ಕ್ರಿಸ್ತವರು ನೀವು? ನೋಹನಿಗೆ ಅವರ ಅಪ್ಪ ಅಮ್ಮ ಹೇಳಿರ್ತಾರೆ, ನೋಹ ತನ್ನ ಮಕ್ಕಳಿಗೆ ಹೇಳಿರ್ತಾನೆ, ತನ್ನ ಸೊಸೆಗೆ ಹೇಳಿರ್ತಾನೆ, ತನ್ನ ಹೆಂಡತಿಗೆ ಹೇಳಿರ್ತಾನೆ, ಅಳಿವು, ದೇವರು ಈ ಮನುಷ್ಯರೆಲ್ಲ ಕೆಟ್ಟು ಹೋಗ್ತಾ ಇದ್ದಾರೆ, ಇನ್ನ ಎಲ್ಲರನ್ನ ನಾಶ ಮಾಡ್ತೀನಿ ಅಂತ ನೋಡುವಾಗ ಇವರು 8 ಜನ ನೀತಿವಂತರಾಗಿದ್ದಾರೆ, ದೇವರಿಗೆ ಭಯಭಕ್ತಿ ಉಳ್ಳವರಾಗಿರ್ತಾರೆ. ಆದ್ರಿಂದ ಅನೀತಿವಂತರ ಮಧ್ಯದಲ್ಲಿ ನೀತಿವಂತರು ಸಾಯಬಾರ್ದಂತ ದೇವರು ಯೋಚನೆ ಮಾಡಿ ನೋಹನಿಗೆ ಹೇಳ್ತಾರೆ, ಅಪ್ಪ ಈ ಭೂಮಿಯನ್ನು ನಾನು ನಾಶ ಮಾಡ್ತಾ ಇದ್ದೀನಿ, ನೀನು ಒಂದು ನಾವೆಯನ್ನು ಕಟ್ಟು, ಕಪ್ಪಲನ್ನು ಕಟ್ಟು, ಅದರಲ್ಲಿ ಕುಳಿತುಕೋ, 40 ದಿನ ಹಗಲು ರಾತ್ರಿ ಮಳೆಯನ್ನು ಸುರಿಸ್ತೇನೆ, ಎಲ್ಲವೂ ಅಳಿಯುತ್ತೆ, ನಿನ್ನ ಮೂಲಕ ಮತ್ತೆ ಹೊಸ ಜನರೇಷನ್ ಅನ್ನು ನಾನು ರೂಪಿಸ್ತೇನೆ ಹೇಳಿದ್ರ ದೇವರು. ಯಾಕೆ ನೋಹನ ಅವ್ರ ಕುಟುಂಬನ ದೇವರು ನಾಶ ಮಾಡಿಲ್ಲ? ಯಾಕೆ ಮಾಡಿಲ್ಲ ಅಂದ್ರೆ ಅವರು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನೀತಿವಂತರಾಗಿ. ಹೆಂಗೆ ನೀತಿವಂತರಾಗಿದ್ದಿರ್ತಾರೆ? ಅವರ ತಂದೆ ತಾಯಿಗಳು ಹೇಳಿರ್ತಾರೆ,
ಆದಾಮ್ ಏವಾಳ್ ಅವ್ರ ಮಕ್ಕಳಿಗೆ ಹೇಳಿರ್ತಾರೆ ಕಾಯಿನ್ಗೆ, ಕಾಯಿನ್ ತನ್ನ ಮಕ್ಕಳಿಗೆ ಹೇಳಿರ್ತಾನೆ, ಕಾಯಿನ್ ಮಕ್ಕಳು ನೋಹಾನಿಗೆ ಹೇಳಿರ್ತಾರೆ, ನೋಹ ತನ್ನ ಮಕ್ಕಳಿಗೆ ಹೇಳಿರ್ತಾರೆ. ಅಲ್ಲಿವರೆಗೂ ಭಯಭಕ್ತಿ, ಮಿಕ್ಕಿದವರೆಲ್ಲ ಕೆಟ್ಟು ಹೋಗಿರ್ತಾರೆ. ಇಲ್ಲಿಂದ ಮತ್ತೆ ಜನರೇಷನ್, ಇವಾಗ ನೋಹನ ಮಕ್ಕಳಿಂದಾನೇ ಆಬ್ರಹಾಮನ ಸಂತತಿ ಬರೋದು. ಆಬ್ರಹಾಮನಿಗೆ ಹೇಳಿರ್ತಾರೆ, ಆಬ್ರಹಾಮ್ ಈಸಾಕ್ ಹೇಳಿದ್ ಹಿಂಗೆ ಹೋಗ್ತಾ ಐತೆ, ಹಿಂಗೆ ಹೋಗ್ತಾ ಐತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವಾಗ ಈ ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿದಂತ ಆ ಇಸ್ರೇಲ್ ಸಂತತಿಯಲ್ಲೇ ಯೇಸು ಕ್ರಿಸ್ತರು ಹುಟ್ಟಬೇಕಾಗಿತ್ತು. ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ, ಯಾರಪ್ಪ ಹುಟ್ಟೋದು, ಯಾವಾಗಪ್ಪ ಬರೋದು? ಹಂಗೆ ಹೇಳಿದಾರಲ್ಲ ಆಗಿನ ಕಾಲದಲ್ಲಿ ಅಂತ ಬೈಬಲ್ ಅಲ್ಲಿ ಇಲ್ಲ, ಇವರ ಮನಸ್ಸಲ್ಲಿ ಓಡಿರ್ಬೋದು ಅಲ್ವಾ? ಓಡಿರ್ಬೋದಾ ಇಲ್ವಾ? ಇವಾಗ ನಮ್ಮ ತಾತ ಒಂದು ಮಾತು ಹೇಳಿದ್ರು, ನಮಗೆ ಬಿಡದೆಯಲ್ಲಿ 60 ಎಕರೆ ಜಮೀನಿದೆ, ಕೇಸ್ ಆಗ್ತಾ ಇದೆ. ನಮ್ಮ ತಾತ ಹೇಳಿದ್ರು, ನಾವು ನಮ್ಮ ಮಕ್ಕಳಿಗೆ ಹೇಳಿದ್ವಿ. ಇವಾಗ ನಾವು ಹೋಗ್ಬಿಟ್ಮೇಲೆ ನಮ್ಮ ಮಕ್ಕಳು ಯೋಚನೆ ಮಾಡಲ್ವಾ? ನಮ್ಮಪ್ಪ ನಮ್ಮ ಅಪ್ಪನಿಗೆ ಅಪ್ಪ, ಅವ್ರ ಅಪ್ಪನಿಗೆ ಅಪ್ಪ ಹೇಳಿದ್ರಂತೆಲ್ಲ, ಹಿಂಗೆ ಏನೋ ನಮಗೆ ಸಿಗ್ಬೇಕಂತ ಬರ್ಬೇಕಂತ ಬರುತ್ತಾ ಅಂತ ಯೋಚನೆ ಮಾಡ್ತಾರೆ ಮಕ್ಕಳು. ಅದೇ ತರ ಆಗಿನ ಕಾಲದಲ್ಲಿ ಯಾರಪ್ಪ ರಕ್ಷಕ ಅಂತ ಯೋಚನೆ ಮಾಡಿರ್ಬೋದಲ್ಲ, ತಿಳ್ಕೊಂಡಿರೋರು. ಅದಕ್ಕೆ ದೇವರು ಏನ್ ಮಾಡ್ಬಿಟ್ರು, ನೀವು ಕನ್ಫ್ಯೂಷನ್ನೇ ಆಗ್ಬೇಡಿ ಅಂತ ಒಬ್ಬ ದೀರ್ಘದರ್ಶಿಗಳನ್ನ, ಪ್ರವಾದಿಗಳನ್ನ ಎಬ್ಬರಿಸ್ತಾರೆ. ಪ್ರವಾದಿ ಅಂದ್ರೆ ನಾಳೆ ನಡೆಯೋ ವಿಷಯ ಇವತ್ತು ಅವರು ದರ್ಶನದಲ್ಲಿ ಹೇಳ್ತಾರೆ. ಇವತ್ತು ಅನೇಕ ಪಿಲ್ಲಿ ಶೂನ್ಯಗಳೆಲ್ಲ ಐತೆ, ಆಚ ಕಡೆ ಮಂತ್ರ ತಂತ್ರಗಳೈತೆ. ಅವ್ರು ಹೇಳ್ತಾರೆ, ಓ ನಿನಗೆ ಊಟದಲ್ಲಿ ಇದಿಕ್ಬಿಟ್ಟಿದ್ದಾರೆ, ಓ ನಿನಗೆ ಎಲ್ಲ ಅಡಿಕೆಯಲ್ಲಿ ಇದಿಕ್ಬಿಟ್ಟಿದೆ, ಓ ನಿನಗೆ ನಿಂಬೆಣ್ಣೆಯಲ್ಲಿ ಇದಿಕ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, தரிசனம் எழுதுறாள். அப்பா என் புள்ள காணும், ஓ உன் புள்ள தமிழ்நாட்டில் அந்த மெட்ரோ ஸ்டேஷன் சுத்தினுங்கிறான், போய் பார் சொல்றாங்களே தீர்க்க தரிசனம். அந்த போல ஆண்டவர் தீர்க்க தரிசிகளை எழுப்புகிறார். அது மட்டும் எந்த தீர்க்க தரிசனம் இல்ல, தீர்க்க தரிசிகளை ಆಂಡವರು எழுப்பும் போது நல்லா ಗಮನಿಗೆ, ದೀರ್ಘ ಪ್ರವಾದಿಗಳನ್ನು ದೇವರು ಎಬ್ಬರಿಸುವಾಗ ಪ್ರವಾದಿಗಳ ಮೂಲಕ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ಓದಿ ಧರ್ಮ ಪ್ರದೇಶ ಕಂಡ 18ನೇ ಅಧ್ಯಾಯ 15ನೇ ವಚನ. 18-15 ಓದಿ. ನಿಮ್ಮ ದೇವರಾದ ಯೆಹೋವನು, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂತ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು, ಅವನಿಗೆ ನೀವು ಕಿವಿ ಕೊಡಬೇಕು. ಇಲ್ಲಿ ಹೇಳ್ತಾ ಇರೋದು ಯಾರಂದ್ರೆ ಮೋಶೆ ಹೇಳ್ತಾ ಇದ್ದಾರೆ, ಆ ಐಗುಪ್ತ ದೇಶದಿಂದ ಅಷ್ಟು ಜನವನ್ನು 6 ಲಕ್ಷ ಗಂಡಸರಿಂದ ಹೇಳಲ್ಪಡುತ್ತೆ, ಹೆಂಗಸರು ಮಕ್ಕಳು ಎಷ್ಟೋ ಜನ, ಅಷ್ಟು ಜನರನ್ನು ಬಿಡುಗಡೆ ಮಾಡಿ ತರುವಾಗ ದೇವರು ಮೋಸೆ ಒಟ್ಟಿಗಪ್ಪ ನೀನು ಈ ತರ ಹೇಳು. ಯಾವ ತರ ಹೇಳ್ಬೇಕು, ಯಾವ ತರ ಹೇಳ್ಬೇಕು ಜನರಿಗೆ? ಮೋಶೆ புரியுதா? இவங்க காத்துனாங்க, யார் அவர் பொறுக்கப்போ ஒரு கன்ஃபியூஷன்ல இருந்தாங்க ஜனம். அப்போ இந்த எகிப்திலிருந்து அடிமைத்தனத்திலிருந்து கூப்பிட்டு வந்தாரே மோசஸ், அவர்கிட்ட ஆண்டவர் சொல்றார், அவங்க கன்ஃபியூஷன் ஆகாதுன்னு சொல்லு, அவங்களுக்கு புரியுற மாதிரி ஒரு வார்த்தை சொல்றாரு. படி ஓதி. இல்ல ನಿಮ್ಮ ದೇವರಾದ உன்னுடைய கர்த்தனாகிய தேவன் ಯೆಹೋವನು ನಿಮ್ಮ ಸಹೋದರರಲ್ಲಿ உங்க சகோதரருக்குள்ள ನನ್ನಂತ ಪ್ರವಾದಿ என்னை போல ஒரு தீர்க்கதரிசியை ನಿಮಗೆ ಏರ್ಪಡಿಸುವನು, உமக்கு ஏற்படுத்துவார், அவனுக்கு நீங்கள் செவி கொடுக்க வேண்டும். என்னை போலனா மோசே அடிமைத்தனத்தில் பாவத்திலும் சாபத்திலும் அடிமையில இருந்த ஜனங்களை, கண்ணீர் வேதனையில இருந்த ஜனங்களை எப்படி தேவனுடைய அற்புதத்தினால அதிசயத்தினால விடுவித்து கொண்டு வந்தாரோ அடிமைத்தனத்திலிருந்து, அதே போல ஒரு தீர்க்கதரிசி வரப்போகிறார். அந்த தீர்க்கதரிசிக்கு நீங்க என்ன கொடுக்கணும்? செவி கொடுக்கணும். யார் அந்த தீர்க்கதரிசி? வரப்போகிற தீர்க்கதரிசி யார் என்று மோசே சொல்றார். பார்த்தா இயேசு கிறிஸ்துவை தான் சொல்றார். ஆமென். இயேசு கிறிஸ்துவை சொல்றார். இந்த மோசே அடிமைத்தனத்திலிருந்து விடுதலை ஆக்கி இன்னொரு ஊருக்குள்ள
கூட கொண்டு போய் சேர்க்கல. ஆண்டவர் வாக்குத்தத்த பண்ண தேசத்துக்குள்ள கூட கொண்டு போய் இந்த மோசே அந்த ஜனங்களை சேர்க்கல. இவனும் போல அங்கேயே இறந்து போயிட்டான். ஆனா இயேசு கிறிஸ்து அப்படி இல்லை. இன்னொரு வரக்கிற அந்த தீர்க்கதரிசி அப்படி இல்லை. அந்த தீர்க்கதரிசி பாதியில விட்டு போகிறவரே அல்ல, அவர் செத்து போகிறவர் அல்ல, அவர் சதா ஜீவிக்கிறவர். அவர்தான் இயேசு. அந்த இயேசுக்கு நீங்கள் செவி கொடுத்தா, அவர் சொல்ற வார்த்தைக்கு நீங்கள் செவி கொடுத்தா சதா அவரோட ஜீவிக்கிறீர்கள். இயேசு இந்த உலகத்துக்கு எதுக்கு வந்தார் என்று எல்லாரும் சொல்றோம். நாங்க எதுக்கு வந்தார் என்று பேசப்படுகிறது. பாவிகளை தேடி ரட்சிக்க, பரலோக ராஜ்யத்துக்குள்ள கொண்டு போய் விட. ஆமென். சொன்ன மாதிரியே பாதியில விடுகிறவர் அல்ல அந்த பிரவாதி, அவர் பரலோகத்துக்கு கொண்டு போய் சேர்க்கிறார். இங்க மோசே பாதியிலே இருந்து போயிட்டான். ஜனங்க கூட வாக்குத்தத்தம் பண்ண தேசத்துக்குள்ள போவே இல்லை. கானான் தேசம், பாலும் தேனும் அறிகிற தேசத்துக்கு ஆண்டவர் கொண்டு போய் இந்த ஜனங்களை விடணும்னு மோசே ஆண்டவர் சொன்னார். ஜனங்க பண்ண தப்புனால ஜனங்களும் போல, மோசே பண்ண தப்புனால மோசையும் போல. ஆனா கிறிஸ்து அப்படி கிடையாது. கிறிஸ்துவுடைய வார்த்தைக்கு நாம் செவி கொடுக்கும் போது அவர் மரித்து போகிறவர் அல்ல, மரித்தாலும் அவர் உயிர்த்தெழுந்து வந்தவர். அவர் சதா ஜீவிக்கிறவர். அவரை நம்பி அவர் வார்த்தையை கேட்டவர்களோ சதா ஜீவிக்கிறவர்களாக இருக்கிறார். கரங்களை தட்டி தேவனுடைய நாமத்தில் உங்க மைண்ட்ல அப்படி என்ன ஜீவித்து என்னாக்கு அப்புறமா பார்த்துக்கலாம். ಕಟ್ಟು ಕಥೆ ಅಲ್ಲ, ಉண்மையான ಸಂಭವ. ಆಮೇಲೆ ಮೋಸೆ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಸಹೋದರರಲ್ಲಿ ನನ್ನಂತ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು, ಅವನಿಗೆ ನೀವು ಕಿವಿ ಕೊಡಬೇಕು. ಆಮೇಲೆ ಯೇಸು ಕ್ರಿಸ್ತುவை குறித்து இங்க தீர்க்க தரிசனத்தை சொல்றாரு அவர். என்னான்ட்டு அப்பா என்ன நம்ம சகோதரர் அப்படின்னா மோசே அவங்க வம்சத்துக்குள்ளேந்து இப்போ இயேசு வரப்போகிறார். அல்லேலூயா. அது எங்க தெச்சாவதுன்னா இயேசுக்கும் ஆதாம் ஏவாளுக்கும் சம்பந்தம் இருக்குது. ஆதாம் ஏவாளுக்கும் இயேசுக்கும் ಸಂಬಂಧம் ಉಂಟು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಸಹೋದರರಲ್ಲಿ ಒಬ್ಬ ಪ್ರವಾದಿ ಬರುತ್ತಾನೆ, ಅವನ ಮಾತಿಗೆ ನೀವೇನ್ ಮಾಡಬೇಕು? ಕಿವಿ ಕೊಡಬೇಕು. ಪ್ರವಾದನೆ ಬಗ್ಗೆ ಆದಿಕಾಂಡ 20ನೇ ಅಧ್ಯಾಯ 7ನೇ ವಚನ ಓದಿ. ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿ ಬಿಡು, ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು. ಸಾಕು, ಅವನು ಪ್ರವಾದಿ. ಯಾರಿಗೆ ಹೇಳ್ತಾ ಇದೆ? ಎಷ್ಟನೇ ಅಧ್ಯಾಯ? ಅಬ್ರಹಾಮನಿಗೆ ಹೇಳ್ತಾ ಇದೆ. ಹಲ್ಲೆಲೂಯಾ. ಅವನೊಬ್ಬ ಪ್ರವಾದಿ. ಅವನ ಮೂಲಕ ಮೋಶೆ ಪ್ರವಾದಿ, ಮೋಶೆ ಮೂಲಕ ಕ್ರಿಸ್ತನ ಪ್ರವಾದಿ. ಆಮೇಲೆ ஹல்லேலூயா. இப்படி தீர்க்க தரிசனங்களை பத்தி அங்க சொல்லுது. ಮತ್ತೆ 18 ಓದಿ. ಇದು ಧರ್ಮೋಪದೇಶ ಕಾಂಡ. ಇವರ ಸ್ವದೇಶದವರಲ್ಲಿ 18 ಇವರ ಸ್ವದೇಶದವರಲ್ಲಿ ನಿನ್ನಂತ ಪ್ರವಾದಿಯನ್ನು ಅವರಿಗೋಸ್ಕರ ಏನ್ ಮಾಡ್ತೀನಿ? ಏರ್ಪಡಿಸುವೆನು. ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು. ನಾನು ಅವನಿಗೆ ಆಜ್ಞಾಪಿಸಿದ್ದನ್ನೆಲ್ಲ ಅವನು ಅವರಿಗೆ ತಿಳಿಸುವನು. ಆಮೇಲೆ ಒಂದು ಪ್ರವಾದಿಯನ್ನು ನಾನು ಏರ್ಪಡಿಸುತ್ತೇನೆ. ಆ ಪ್ರವಾದಿ ಏನ್ ಮಾಡ್ತಾರಂತೆ? ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಯುವನು. ಆಮೇಲೆ ತಂದೆಯಾದ ದೇವರು ಒಬ್ಬ ಪ್ರವಾದಿಯನ್ನು ಏರ್ಪಡಿಸ್ತಾನೆ. ಆ ಪ್ರವಾದಿಯ ಮೂಲಕ ತಂದೆಯಾದ ದೇವರ ಮಾತನ್ನು ಹೊರಪಡಿಸುತ್ತಾನೆ. ಹಲ್ಲೆಲೂಯಾ. ಆ ಪ್ರವಾದನೆ ವಾಕ್ಯ ಏನಂತ ನಾವು ಮುಂದಕ್ಕೆ ಓದುವವರಾಗಿರ್ತವೆ. ಇವರು ಅಂದರೆ ಇಸ್ರೇಲರು, ದೇವರಿಂದ ತೆರೆದುಕೊಂಡವರು. ಅಲ್ಲಿ ಇಲ್ಲಿ 1 ಸಾಮುವೇಲ್ 3ನೇ ಅಧ್ಯಾಯ 19ನೇ ವಚನ ಓದಿ. 1 ಸಾಮುವೇಲ್ 3:19. ಸಾಮುವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ, ಯೆಹೋವನು ಅವನೊಡನೆ ಇದ್ದಿದ್ದರಿಂದ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಿಲ್ಲ. ಇಲ್ಲಿ ಒಬ್ಬ ಪ್ರವಾದಿ ಬರ್ತಾನೆ. ಇವನು ಯಾರಂದ್ರೆ ಸಾಮುವೇಲ್. ಈ ಸಾಮುವೇಲ್ ಯಾರಂದ್ರೆ
ಈ ಅನ್ನಾಳ್ ಅಂತ ಒಂದು ಸ್ತ್ರೀ ಇರುತ್ತೆ. ಈ ಅನ್ನಾಳಿಗೆ ಮಕ್ಕಳಿಲ್ಲ. ಆದ್ದರಿಂದ ಅವಳು ದೇವಾಲಯಕ್ಕೆ ಬಂದು ಪ್ರಾರ್ಥಿಸುವಾಗ ದೇವರು ಒಂದು ದಿನ ಆಕೆಯ ಪ್ರಾರ್ಥನೆಯನ್ನು ಕೇಳ್ತಾರೆ. ಅವಳು ಹೇಗೆ ಪ್ರಾರ್ಥನೆ ಮಾಡಿರ್ತಾಳೆ ಅಂದ್ರೆ, ದೇವರೇ, ನನಗೊಂದು ಗಂಡು ಮಗುವನ್ನು ಕೊಟ್ರೆ ಆ ಮಗುವನ್ನು ನಿನಗಾಗಿ ನಾನು ಅರ್ಪಿಸುತ್ತೇನೆ ಅಂತ ಅರಿಕೆ ಮಾಡಿ ಹೋಗಿರ್ತಾಳೆ. ಅದೇ ರಾತ್ರಿಯಲ್ಲಿ ಅವಳು ಗರ್ಭ ಉಂಟಾಗಿರುತ್ತೆ. ಗರ್ಭ ಉಂಟಾಗಿ 10 ತಿಂಗಳಾದ ಮೇಲೆ ಆ ಮಗುವನ್ನು ಎತ್ತು ಹಾಲು ಕುಡಿಸುವವರೆಗೂ ಆ ಮಗುವನ್ನು ಇಟ್ಕೊಂಡು ಕೊನೆಯದಾಗಿ ತಗೊಂಡ್ಬಂದು ದೇವಾಲಯದಲ್ಲಿ ಆ ಮಗುವನ್ನು ಅರಿಕೆ ಮಾಡಿದ ಪ್ರಕಾರ ಅರ್ಪಿಸುತ್ತಾರೆ. ಆ ಮಗು ಆಲಯದಲ್ಲಿ ಬೆಳೆದು ದೊಡ್ಡವನಾಗ್ತಾನೆ. ಅವನಿಗೆ ದೇವರು ಪ್ರವಾದನೆ ವಾಕ್ಯಗಳನ್ನು ಕೊಡುತ್ತಾರೆ. ಆ ಪ್ರವಾದನೆ ವಾಕ್ಯ ಒಂದು ಬಿದ್ದು ಹೋಗುವಂಥದ್ದಲ್ಲ, ಹಂಗಂದ್ರೆ ಸುಳ್ಳಾಗುವುದಂತಲ್ಲ. ಇವತ್ತು ಎಷ್ಟೋ ಪಾಸ್ಟರ್ಗಳು ನಾನ್ ಪ್ರವಾದಿ ಅಂತ ಹೇಳಕ್ ಬರ್ತಾರೆ. ಆದ್ರೆ ಕೆಲವು ಪ್ರವಾದನೆ ನೆರವೇರುತ್ತೆ, ಕೆಲವು ಪ್ರವಾದನೆ ನೆರವೇರಲ್ಲ. ಆದ್ರೆ ಈ ಸಾಮುವೇಲನ ಪ್ರವಾದನೆ ಯಾವತ್ತಕ್ಕೂ ಬಿದ್ದು ಹೋಗುವಂತ ಪ್ರವಾದನೆ ಇಲ್ಲ. ಇವನು ಸಾಕ್ಷಾತ್ ಆ ದೇವರ ಹತ್ರ ತೆಗೆದುಕೊಳ್ಳುವಂತ ಆ ಪ್ರವಾದನೆ ವಾಕ್ಯವನ್ನು ಇವನು ನುಡಿಯುವಾಗ ಆ ಪ್ರವಾದನೆ ಹಾಗೆ ಜರುಗುತ್ತೆ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವ್ರು ನುಡಿದಂತ ಪ್ರವಾದನೆಗಳು ಹಾಗೆ ಜರುಗುತ್ತಾ ಐತೆ. ಆಮೇಲೆ ಅಷ್ಟೇನಾ? ಹಲ್ಲೆಲೂಯಾ. ಯಾಕೆ ಈ ಪ್ರವಾದಿಗಳನ್ನು ದೇವರು ನೇಮಿಸುತ್ತಾರೆ? இந்த தீர்க்கதரிசிகளை ஆண்டவர் நியமிக்கிறார் அப்படின்னு பார்க்கும்போது, இந்த எகிப்திலிருந்து அடிமைத்தனத்திலிருந்து வந்த இஸ்ரேல் ஜனங்கள் அங்க இங்க தப்பித்து போயிடக்கூடாது, ஒரே இடத்துல இருக்கணும், ஒரே சந்ததியா இவங்க வாழ வேணும். இந்த சந்ததி மூலியமா தான் ஒரு இரட்சகரை நான் பிறக்க செய்கிறேன் என்று பிதா ஆலோசனை அவருடைய சித்தமா இருந்தது. ஆதாமேவளுக்கு அவர் சொன்ன வார்த்தையா இருந்தது. ஆததுனால இவங்க அங்க இங்க அலைந்து திரிந்து தப்பி போகாதபடிக்கு தேவன் அங்கங்க தீர்க்கதரிசிகளை எழுப்பி அந்த தீர்க்கதரிசிகள் மூலமா வர வேண்டிய அந்த மெசியா, வர வேண்டிய அந்த இரட்சகர், வர வேண்டிய அந்த கிறிஸ்துவ பத்தி தரிசனங்கள் மூலமா அவர் என்ன பண்றார்? தீர்க்கதரிசிகளை எழுப்பி அந்த ஜனங்களை பலப்படுத்திக் கொண்டே வரார். ஆமென். இந்த சாமுவேல் உரித்த அந்த தீர்க்க தரிசனம் ஒண்ணு கூட விழுந்து போகல, அப்படியே நிறைவேறுது. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದಿಕಾಂಡ 39:2 ನಾವು ಓದುವಾಗ 39:2 ಓದಿ. ಆದಿಕಾಂಡ. ಯೆಹೋವನು ಯೋಸೇಫನ ಸಂಗಡ ಇದ್ದಿದ್ದರಿಂದ ಅವನು ಏಳಿಗೆಯಾಗಿ ಅದಂದ್ರೆ ಎಲ್ಲೂ ಹೋದ್ರೇನು ಐಗುಪ್ತನ ತನ್ನ ದನಿಯ ಮನೆಯೊಳಗೆ ಸೇವಕನಾದನು. ದೇವರು ಅವನೊಟ್ಟಿಗೆ ಇದ್ದಿದ್ದರಿಂದ ಸೇವಕನಾಗ್ತಾನೆ. ಯಾಕೆ? ಈ ಯೋಸೇಫನ ಮೂಲಕ ಅವನ ಸಂತತಿ ಐಗುಪ್ತ ದೇಶದಲ್ಲಿ ಸುರಕ್ಷಿತರಾಗಿರಬೇಕು. ಬರಗಾಲದಲ್ಲಿ ದೇಶವೆಲ್ಲವೂ ಬರಗಾಗಿರುತ್ತೆ. ಊಟ ಇಲ್ದಿರ ನಾನ್ ಆರಿಸಿಕೊಂಡಂತ ಜನ ಸತ್ತು ಹೋಗ್ಬಿಡ್ಬಾರ್ದು. ಇವನ ಮೂಲಕ ಏನ್ ಬರ್ಬೇಕಾಗಿದೆ? ಒಬ್ಬ ಸಂತತಿ ಬರ್ಬೇಕಾಗಿದೆ. ಅವನು ಯಾರಂದ್ರೆ ಯೇಸು ಕ್ರಿಸ್ತರು. ಯಾಕೋಬನ ಸಂತತಿಯಲ್ಲಿ ಹುಟ್ಟಬೇಕು. ಇವರೆಲ್ಲ ಸತ್ತೋಗ್ಬಿಟ್ರೆ ಆ ಸಂತತಿ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಆಗುತ್ತೆ ಅಂತ ಮೊದಲೇ ದೇವರು ಯೋಸೇಫನ ಸಂಗಡ ಇದ್ದು ಐಗುಪ್ತ ದೇಶದಲ್ಲಿ ಅವ್ರೇನಾಗಿರ್ತಾರೆ? ದೇವರು ಕರ್ಕೊಂಡೋಗಿ ಅಲ್ಲಿ ಎಲ್ಲ ಊಟ ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ. 7 ವರ್ಷಕ್ಕೆ 7 ವರ್ಷ ಊಟ ಇಲ್ಲ ಅಂದ್ರೆ ಏನಾಗ್ತಾನೆ? ಮನುಷ್ಯ ಸತ್ತೋಗ್ತಾನೆ. ಇವರು ಯೋಸೇಫ ಯಾಕೋಬ ಹೊಟ್ಟೆನೇ ಇದ್ದಿದ್ರೆ ಊಟ ಇಲ್ಲದೆ ಸತ್ತೋಗ್ತಾ ಇದ್ರು. ಸಂತತಿ ಹೆಂಗ್ ಬರ್ತಾ ಇತ್ತು? ಅಲ್ಲಿಗೆ 70 ಜನ ಇಸ್ರೇಲ್ ಜನ 70 ಜನ ಫ್ಯಾಮಿಲಿ ಸತ್ತೋಗ್ಬಿಡ್ತಾ ಇತ್ತು. ಆಮೇಲೆ ಯಾವ ಫ್ಯಾಮಿಲಿಯಲ್ಲಿ ಯೇಸು ಬರ್ಬೇಕು? ವಾಗ್ದಾನ ಏನಾಗುತ್ತೆ? ದೇವರು ಕೊಟ್ಟಿದ್ದು ವಾಗ್ದಾನ ಬಿದ್ದೋಗ್ತದೆ. ದೇವರು ಕೊಡುವ ವಾಗ್ದಾನ ಬಿದ್ದು ಹೋಗುವಂತದಲ್ಲ. ಸಾಮುವೇಲನಿಗೆ ಕೊಟ್ಟಿದ್ದು ವಾಗ್ದಾನ ಬಿದ್ದು ಹೋಗುವಂತದಲ್ಲ, ನೆರವೇರುವಂತದ್ದು. ಆದಾಮ್ ಏವಳಿಗೆ ದೇವರು ಹೇಳಿದಂತ ವಾಗ್ದಾನ ಬಿದ್ದು ಹೋಗುವಂತದ್ದಲ್ಲ, ಅದು ಒಂದು ದಿನ ನೆರವೇರುವಂತದ್ದಾಗಿತ್ತು. ಇವರು ಇರೋ ಊರಲ್ಲೇ ಊಟ ಇಲ್ದಿರೋ ಸೆತ್ತು ಸುಡುಗಾಡಾಗಿ ಹೋಗ್ಬಿಟ್ರೆ ಬರಬೇಕಾಗಿರುವ ಸಂತತಿ ಇಲ್ಲ. ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರಿಂದ ದೇವರು ಏನ್ ಮಾಡಿದ್ರು? ಆ ಯೋಸೇಫನ್ನು ಮೊದಲೇ ಐಗುಪ್ತ ದೇಶದಲ್ಲಿ ಕರ್ಕೊಂಡು ಹೋಗಿಟ್ಬಿಟ್ರು. ಯೋಸೇಫನೊಟ್ಟಿಗೆ ದೇವರು ಇದ್ದಿದ್ದರಿಂದ ಐಗುಪ್ತ ದೇಶದಲ್ಲಿ ಅವನು ಅರಸನಾಗಿ ಮಾರ್ಪಡ್ತಾನೆ. ಎಲ್ಲ ಧಾನ್ಯಗಳು, ಅಕ್ಕಿ ಕಾಳುಗಳನ್ನು
ರೇಷನ್ ಅನ್ನು ಸೇಕರಿಸಿ ಇಡ್ತಾನೆ. 7 ವರ್ಷಕ್ಕೆ ಬೇಕಾಗಿರುವ ಆಹಾರ ಅಲ್ಲಿದೆ, ಬೇರೆ ಊರಲ್ಲಿಲ್ಲ. ಆದ್ರಿಂದ ಯೋಸೇಫನು ತನ್ನ ಅಣ್ಣಂದಿರ ಅಪ್ಪನೆಲ್ಲ ಇಲ್ಲಿ ಕರ್ಸ್ಕೊಂತಾನೆ. ತಿಂದು ಚೆನ್ನಾಗಿರ್ತಾರೆ, ಸಂತತಿ ಇನ್ನ ಉತ್ಪತ್ತಿ ಆಗ್ತಾನೆ ಐತೆ. ಯೋಸೇಫ್ ಎಲ್ಲ ಸತ್ತೋಗ್ಬಿಟ್ರು. ಇವಾಗ ಬೇರೆ ರಾಜ ಬಂದ್ಬಿಟ್ಟ, ಹಿಂಸೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ದ. ಆದ್ರಿಂದ ದೇವರು ಒಬ್ಬ ಪ್ರವಾದಿ ಮೋಶೆಯನ್ನು ಎಬ್ಬರಿಸಿ ಆ ಜನನ್ನ ಅಲ್ಲಿಂದ ಆಚೆ ಕರ್ಕೊಂಡು ಬರ್ತಾರೆ. ಆದ್ರೆ ಈ ಜನರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅದಕ್ಕೆ ದೇವರು ಮತ್ತೆ ಮತ್ತೆ ಪ್ರವಾದಿಗಳನ್ನ ಎಬ್ಬರಿಸ್ತಾರೆ. ಮೋಶೆನೇ ಹೇಳ್ಬಿಟ್ಟ, ನನ್ನ ಸಹೋದರಲ್ಲಿ ಒಬ್ಬ ಬರ್ತಾನೆ, ಅವನ ಮಾತಿಗೆ ಕಿವಿ ಕೊಡಿ. ಯಾಕೆ? ನಾನು ನಿಮ್ಮನ್ನು ಇಲ್ಲಿಗೆ ಇಷ್ಟಿಗೆ ಕರ್ಕೊಂಬರಬಲ್ಲೆ. இதோടെ இவ்வளவு தூரத்துக்கு தான் நான் உங்களை கொண்டு வர முடியும். இதுக்கு மேலே என்னால முடியாது. ஆனா நானே செத்து போக போறேன். ஆனா வரப்போகிற தீர்க்கதரிசி அப்படி கிடையாது. அவருக்கு சாவே இல்லை. அவர் செத்தாலும் தன்னுடைய உயிரை மறுபடி படைச்சி உயிரோடு வருகிற தேவன். அவருடைய ராஜ்யம் பரலோகம். நான் உங்களை இந்த அழிந்து போகிற பூமிக்கு கொண்டு வந்த கானான். ஆனா அதுல கூட நீங்க போல. ஆனா அவர் அப்படி இல்லை. அவர் வார்த்தைக்கு நீங்கள் செவி கொடுத்தா அவருடைய ராஜ்யத்துக்கே அவர் கொண்டு போவார். ஆமென். என்னால அல்ல, வரப்போகிற அந்த ரட்சகர்னால எல்லாமே கூடுண்டு மோசே இங்க தீர்க்க தரிசனத்தை ஜனங்களுக்கு சொல்லிட்டான். ஆமென். ஹல்லேலூயா. அதுக்கு தான் அந்த சாமுவேல் புஸ்தகத்தில் சொல்லிச்சு, தேவனுடைய தீர்க்க தரிசனம் ஒன்னும் விழுந்து போகுதுன்ற ಸ್ಟಾಪ್ ಇಟ್. ನಾನು ನೋಡ್ತಾನೆ ಇದ್ದೀನಿ. சாத்தானுடைய கிரியைங்க நடக்கும் சபையில, தெரியுமா? குழந்தைங்கள பார்க்காதது கிரியை நடத்தி விடும். உங்களுக்கு வார்த்தை கூறக்கூடாது. உள்ள உங்க மனசுல அந்த வார்த்தை இருக்கக்கூடாது. அல்லேலூயா, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯಕ್ಕೆ ನಾವು ಮುಖ್ಯತ್ವ ಕೊಡೋಣ. ಅಪೊಸ್ತಲರು ಪೌಲರು ಪ್ರಸಂಗ ಮಾಡ್ತಾ ಇರುವಾಗ ಒಬ್ಬ ಸಹೋದರನು ಪ್ರಸಂಗ ಕೇಳ್ಕೊಂಡೆ ಮಾಡಿ ಮೇಲೆ ಅಸಡೆಯಾಗಿ ನಿದ್ದೆ ಮಾಡಿಬಿಟ್ಟ. ಬೇರೆ ಆ ವಾಕ್ಯಕ್ಕೆ ಅಸಡೆ ಮಾಡಿದ್ಗೆ ಅವನ ಮೇಲಿಂದ ಬಿದ್ದು ಸತ್ತೋಗ್ಬಿಟ್ಟ. ಮತ್ತೆ ಪೌಲು ಹೋಗಿ ಯೇಸುವಿನ ನಾಮದಲ್ಲಿ ಅವನ ಬದುಕಿಸ್ತು. ವಾರ್ತೆಗೆ ನಾವು ಮುಖ್ಯತ್ವ ಕೊಡಬೇಕು. ಆ ವಾರ್ತೆನೇ ಅಂದ ಸರಾಸರಿಗಳನ್ನು ಸೃಷ್ಟಿ ಮಾಡಿದೆ. ಆ ವಾರ್ತೆಯಿಂದಾನೇ ನೀನು ನಾನು ಬದುಕಿದ್ದೇವೆ. ಆ ವಾರ್ತೆಯಿಂದಾನೇ ನೀನು ನಾನು ಸೃಷ್ಟಿಸಲ್ಪಟ್ಟಿದ್ದೇವೆ. ಆ ವಾರ್ತೆಯಿಂದಾನೇ ನಾವು ಊಟ ಮಾಡ್ತಾ ಇದ್ದೇವೆ. ಉಂಟಾಗಿದ್ದು ಎಲ್ಲವೂ ಆತನಿಂದ. ಅಕ್ಕಿ ಕಾಳು ಎಲ್ಲವೂ ಆತನಿಂದ. ನಾವು ಓನಾಗಿ ಏನು ಉಂಟು ಮಾಡೋಕ್ಕಾಗಲ್ಲ. ಆತನು ಉಂಟು ಮಾಡಿ ಇಟ್ಟಿದ್ರಲ್ಲಿ ಮತ್ತೆ ಮನುಷ್ಯ ಉತ್ಪತ್ತಿ ಮಾಡ್ತಾ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ. ಹಲ್ಲೇಲೂಯಾ, ಪ್ರೈಸ್ ದಿ ಲಾರ್ಡ್. ಆದುದರಿಂದ ದೇವರು ಪ್ರವಾದಿಗಳ ಮೂಲಕ ಬಲಪಡಿಸ್ತಾರೆ. ಜನರಿಗೆ ಬರ್ತಾರೆ. ಆ ರಕ್ಷಕ, ಆ ಪ್ರವಾದಿಗೆ ನೀವು ಕಿವಿ ಕೊಡಿ. ಅದನ್ನು ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ನಡೆಸ್ತಾರೆ. ಬಂದಂತ ಮನುಷ್ಯರೆಲ್ಲರೂ ಅರ್ಧದಲ್ಲಿ ಬಿಟ್ಟು ಹೋಗ್ಬಿಟ್ರು. ಬೈಬಲಲ್ಲಿ ನೋಡ್ತೀವಿ, ಬಂದಂತ ಮನುಷ್ಯರು ಎಲ್ಲ ಅರ್ಧದಲ್ಲಿ ಬಿಟ್ಟು ಸತ್ತೋಗ್ಬಿಟ್ರು. ಆದ್ರೆ ಬರಬೇಕಾಗಿರುವ ರಕ್ಷಕ ಅರ್ಧದಲ್ಲಿ ಬಿಡುವಂತ ರಕ್ಷಕನೇ ಅಲ್ಲ. ಆತನು ಸದಾ ನಮ್ಮನ್ನು ಜೀವಿಸಿ ಆತನು ಜೀವವುಳ್ಳ ದೇವರಾಗಿರುವಂತನು. ಆಮೆನ್. ಹಲ್ಲೇಲೂಯಾ, ಪ್ರೈಸ್ ದಿ ಲಾರ್ಡ್. 39:2 ಓದ್ಬಿಟ್ರಿ ಅಲ್ವಾ? ಯೋಸೇಫನ ಮೊದಲೇ ಕಳಿಸಿದ್ರು. ಇವರೆಲ್ಲ ಸಾಯಬಾರ್ದು. ಇವ್ರ ಸಂತತಿಯಿಂದ ಬೆಳಿಬೇಕು. ಇವ್ರ ಸಂತತಿಯಿಂದ ಯೇಸು ಕ್ರಿಸ್ತರು ಹುಟ್ಟಬೇಕು ಅಂತ ದೇವರು ಯೋಸೇಫನ್ನು ಐಗುಪ್ತಕ್ಕೆ ಫಸ್ಟೇ ರೆಡಿ ಮಾಡಿ ಕಳಿಸಿದ್ರು. ಐಗುಪ್ತ ದೇಶದಲ್ಲಿ ಯೋಸೇಫ್ ಇದ್ದ. ಅವ್ರಿಗೆ ಬೇಕಾಗಿರುವ ಆಹಾರವೆಲ್ಲ ಅಲ್ಲಿ ಸಿದ್ಧ ಮಾಡಿಟ್ಟ. ತನ್ನ ತಂದೆ ಅಣ್ಣ ತಮ್ಮಂದಿರನ್ನೆಲ್ಲ, ಆದ್ರೆ ಇಸ್ರೇಲ್ ಜನರನ್ನ ಅಲ್ಲಿ ಕರ್ಕೊಂಡ್ಬಿಟ್ರ. ಅಲ್ಲಿಂದ ಮತ್ತೆ ಜನರೇಷನ್ ಸ್ಟಾರ್ಟ್ ಆಗುತ್ತೆ. ಬೇರೆ ರಾಜ ಬಂದ, ಇವನ್ನ ಹಿಂಸೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ದ. ದೇವರು ಮೋಶೆಯನ್ನು ತಿಳಿದುಕೊಂಡ್ರು. ಮೋಶೆ ಮೂಲಕ ಆ ವಾಗ್ದಾನ ಮಾಡಂತ ಜನರನ್ನು ಬಿಡಿಸಿ ಕರ್ಕೊಂಡು ಬಂದ್ರು. ಇವಾಗ ಮೋಶೆ ಕೊನೆಯದಾಗಿ ಬರುವಂತ ಪ್ರವಾದಿಗಳನ್ನ ನೀನ್ ನಂಬಿ ಅವ್ರ ಮಾತು ಕೇಳಿ ಅವ್ರು ನಡೆಸ್ತಾರೆ. ಆಮೇಲೆ ಅಪೊಸ್ತಲ 2ನೇ ಅಧ್ಯಾಯ 2ರಿಂದ ನಾವು ಕೆಲವೊಂದು ವಾಕ್ಯಗಳನ್ನು ನೋಡುವಾಗ ಅಪೊಸ್ತಲರು 7:2 ಅಪೊಸ್ತಲ 7:2 ನಾವು ವಾಕ್ಯ ನೋಡುವಾಗ, ನಮ್ಮ ಮೂಲ ಪುರುಷನಾದ ಅಬ್ರಹಾಮನನ್ನು
ಕಾರಾನಿನಲ್ಲಿ ವಾಸ ಮಾಡುವುದಕ್ಕಿಂತ ಮುಂಚೆ ಮೆಸೊಪೊತಾಮ್ಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು, ನಿನ್ನ ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ. ದೇವರು ಅಬ್ರಹಾಮನೊಟ್ಟಿಗೆ ಮಾತಾಡಿ, ಅಬ್ರಹಾಮೇ, ನೀನು ಇಲ್ಲಿಂದ ನೀನು ಬೇರೆ ದೇಶಕ್ಕೆ ಹೊರಟು ಹೋಗು, ನಿನ್ನ ಮೂಲಕ ಸಂತತಿಯನ್ನು ಹೆಚ್ಚಿಸುವೆನು ಅಂತ ದೇವರು ಅಬ್ರಹಾಮನೊಟ್ಟಿಗೆ ಮಾತಾಡ್ತಾರೆ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಯಾಕೆ ದೇವರು ಹೇಳಬೇಕಂದ್ರೆ, ಈ ಅಬ್ರಹಾಮನ ಮೂಲಕ ತನಗೆ ಹುಟ್ಟುವಂತ ಮಕ್ಕಳ ಮೂಲಕ, ತನಗೆ ಹುಟ್ಟುವಂತ ಜನರೇಷನ್ ಮೂಲಕ ಒಬ್ಬ ರಕ್ಷಕನನ್ನು ಲೋಕಕ್ಕೆ ಕಳಿಸಬೇಕು. ಯಾಕೆ ರಕ್ಷಕ ಲೋಕಕ್ಕೆ ಬರಬೇಕು? ರಕ್ಷಕ ಲೋಕಕ್ಕೆ ಬರಬೇಕಾದ ಉದ್ದೇಶ ಏನಾಗಿತ್ತು ಹೇಳಿ? ಬಿಸಿಕಬೇಡ್ರಿ, ಜೋರಾಗಿ ಹೇಳ್ರಿ, ಜೋರಾಗಿ ಹೇಳಿ. ಹಿಂಗೆದ ಕಾಲೇಜಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಮೇಡಮ್ ಅಲ್ಲಿ ಕ್ವೆಶ್ಚನ್ಗೆ ಕೇಳಿಸ್ತದ ಇಲ್ಲ ಮೈಕ್ ಕೊಡ್ಬೇಕಾಗಿತ್ತು? ಮೈಕ್ ಕೊಡು. ಯೇಸು ಕ್ರಿಸ್ತು ಬರಬೇಕಾದ ಉದ್ದೇಶ ಏನಾಗಿತ್ತು? ಮೈಕ್ ತಕೊಂಡು ಹೇಳ್ಬೇಕು. ತಗೋ ಮೈಕು. ಯೇಸು ಕ್ರಿಸ್ತು ಹುಟ್ಟಬೇಕಾಗಿದ್ದ ಉದ್ದೇಶ ಏನಾಗಿತ್ತು? ಆಮೆನ್. ಇಲ್ಲಿ ಯೇಸು ಹುಟ್ಟಬೇಕು, ಅವ್ರು ಬೆಳಿಬೇಕು, ಸಾಯ್ಬೇಕು, ಏನೇ ಕಾರಣ ಇದ್ರೆ ಕೂಡ ಸೈತಾನನ ಕಾರ್ಯಗಳನ್ನು ಲಯ ಮಾಡಬೇಕು. ಹೆಂಗೆ ಅಂತ ನೋಡುವಾಗ, ಸೈತಾನ ಮನುಷ್ಯನಿಗೆ ಮಾಡ್ತಾ ಇದ್ದಾನೆ, ಪಾಪವನ್ನು ಎಬ್ಬರಿಸ್ತಾ ಇದ್ದಾನೆ. ನೋಡು ಏನೇನು ಮಾಡ್ತಾನೆ ನೋಡು, ಆದ್ರೆ ಬಿಡಲ್ಲ ಯೇಸು ನಾಮದಲ್ಲಿ. ಸೈತಾನ ಏನ್ ಮಾಡ್ತಾ ಇದ್ದಾನೆ? ಮನುಷ್ಯನಿಗೆ ಯೋಚನೆಯಲ್ಲಿ ಪಾಪವನ್ನು ತುಂಬಿಸ್ತಾನೆ, ಕೆಟ್ಟ ಕಾರ್ಯವನ್ನು ಮಾಡಕ್ ಹೇಳ್ತಾನೆ, ಕೆಟ್ಟ ಕಾರ್ಯವನ್ನು ನೋಡಕ್ ಹೇಳ್ತಾನೆ. ಇದೆಲ್ಲ ಆದಾಮ ಕಾಲದಲ್ಲೇ ಮಾಡಿ ಮುಗಿಸ್ಬಿಟ್ಟ ಸೈತಾನ. ಈವರೆಗೂ ಮನುಷ್ಯ ಅದೇ ಕೆಲಸ ಮಾಡ್ತಾ ಇದ್ದಾನೆ. ಏನು? ತಪ್ಪಾದ ಕೆಲಸ. ಈ ತಪ್ಪಾದ ಕೆಲಸದಿಂದ ಮನುಷ್ಯನು ಮಾರ್ಪಡಬೇಕು. ಅದೇ ಸೈತಾನ ಕಾರ್ಯವನ್ನು ಲಯ ಮಾಡುವುದು. ಹಂಗಂದ್ರೆ ಅವನ ಕಾರ್ಯಗಳು, ಕೆಲಸಗಳು ದೇವರು ಇಲ್ಲದ ಹಾಗೆ ಮಾಡೋದಕ್ಕೆ ಬರಬೇಕಾಗಿತ್ತು. ಆಮೇಲೆ ಹಲ್ಲೆಲೂಯಾ. ಸೈತಾನನ ಹೊಡೆಯೋದು ಪಡೆಯೋದು ಅದು ಬೇರೆ ವಿಷಯ. ಆದ್ರೆ ಮನುಷ್ಯನ ಒಳಗಳಿಂದ ರಕ್ಷಿಸುವುದಕ್ಕೆ ಬರಬೇಕಾದ ರಕ್ಷಕ. ಅಂದ್ರೆ ಮನುಷ್ಯ ಅಂತ ಪಾಪದಲ್ಲಿ ಏನಾಗಿದ್ದಾನೆ? ಬಿದ್ದಿದ್ದಾನೆ. ಆದ್ರಿಂದ ಮನುಷ್ಯನನ್ನು ದೇವರು ಯೇಸು ಬಿಡಿಸಬೇಕು. ಹಂಗಂದ್ರೆ ಸೈತಾನ ಕಾರ್ಯವನ್ನು ಮುಗಿಸಬೇಕು ಮನುಷ್ಯನೊಳಗಿಂದ. ಅದಕ್ಕಾಗಿ ಯೇಸು ಏನಕ್ಕೆ ಬರಬೇಕಾಗಿತ್ತು ಅಲ್ವಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಅಬ್ರಹಾಮನಿಗೆ ದೇವರು ಹೇಳಿದ್ರು, ನೀನು ಮನೆ ಸಂತತಿ ಎಲ್ಲ ಬಿಟ್ಟು ಬಾಪ, ನಾನು ತೋರಿಸೋ ದೇಶಕ್ಕೆ ಹೋಗು, ನಿನ್ನ ಮೂಲಕ ಹುಟ್ಟುವಂತ ಜನರೇಷನ್ ಅಲ್ಲಿ ಒಬ್ಬ ರಕ್ಷಕನನ್ನು ನಾನು ಹುಟ್ಟಿಸ್ತೇನೆ. ಅವನು ಆ ರಕ್ಷಕ ಸೈತಾನನ ತಲೆಯನ್ನು ಜಜ್ಜುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಸೈತಾನನಿಗೆ ಸವಾಲು ಹಾಕಿದಂತ ವಿಷಯ 6000 ವರ್ಷ ಆದ್ಮೇಲೆ ಏನಾಗ್ತಾ ಇದೆ? ಜರುಗುತ್ತಾ ಇದೆ. ಹಲ್ಲೆಲೂಯಾ. ಅಷ್ಟು ವರ್ಷ ಗ್ಯಾಪ್. ಮತ್ತೆ ಅಪೊಸ್ತಲರು 7:2 37 30 ವಚನ 39 ವಚನಗಳನ್ನು ನಾವು ಓದುವಾಗ ಏನ್ ಹೇಳ್ತು? ಅವನಿಗೆ ದೇವರು ಅದೇ 2 ನಮ್ಮ ಮೂಲ ಪುರುಷನಾದ ಅಬ್ರಹಾಮನ್ನು ಕಾರಾನಿನಲ್ಲಿ ವಾಸ ಮಾಡೋದಕ್ಕಿಂತ ಮುಂಚೆ ಮೆಸೊಪೊತಾಮ್ಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು, ನೀನು ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು. ಆಗ ಅವನು ಕಸ್ದಿಯರ್ ದೇಶದಿಂದ ಹೊರಟು ಹೋಗಿ ಕಾರಾನಿನಲ್ಲಿ ವಾಸವಾಗಿದ್ದನು. ಅವನ ತಂದೆ ಸತ್ತ ಮೇಲೆ ದೇವರು ಅವನನ್ನು ಅಲ್ಲಿಂದ ನೀವು ಈಗ ವಾಸವಾಗಿರುವ ಈ ದೇಶಕ್ಕೆ ಬರಮಾಡಿದನು. ಇದರಲ್ಲಿ ಅವನಿಗೆ ಕಾಲಿಡುವಷ್ಟು ಭೂಮಿಯನ್ನು ಸ್ವಸ್ಥವಾಗಿ ಕೊಡದೆ ಅವನಿಗೆ ಮಕ್ಕಳು ಇನ್ನೂ ಇಲ್ಲದಿರುವಾಗ ಈ ದೇಶವನ್ನು ನಿನಗೂ ನಿನ್ನ ಹಿಂದೆ ಬರುವ ಸಂತತಿಗೂ ಸ್ವಾಸ್ಥ್ಯವಾಗಿ ಕೊಡುವೆನೆಂದು ಅವನಿಗೆ ದೇವರು ವಾಗ್ದಾನ ಮಾಡಿದ್ರು. ಆಮೇಲೆ ಮಕ್ಕಳಿಲ್ಲದಿರೋ ಕಾರಣ ನೋಡಪ್ಪ, ಇದೆಲ್ಲ ಈ ದೇಶ, ಈ ಜಾಗ ಎಲ್ಲ ನಿನಗೂ ನಿನ್ನ ಮೂಲಕ ಹುಟ್ಟುವಂತ ನಿನ್ನ ಸಂತತಿಗೆ ನಾನು ಕೊಡ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ರು. ಆ ವಾಗ್ದಾನ ಮಾಡಿರುವಾಗ ಅಬ್ರಹಾಮನಿಗೆ ಯಾವ ಮಗನೂ ಹುಟ್ಟಿದ್ದಿಲ್ಲ.
ಕಾಲಗಳು ಸಮಯಗಳು ಕಳೆದ ಮೇಲೆ 100 ವಯಸ್ಸಲ್ಲಿ ಆಬ್ರಹಾಮನಿಗೆ ಮಗು ಹುಟ್ಟುತ್ತದೆ. ಆ ಆಬ್ರಹಾಮನ ಮಗು ಈಸಾಕನಂತ ಹೆಸರಿಡ್ತಾರೆ. ಆ ಈಸಾಕನ ಮೂಲಕ ಇನ್ನೊಬ್ಬ ಹುಟ್ಟುತ್ತಾನೆ, ಅವನೇ ಯಾಕೋಬ. ಯಾಕೋಬ ಮೂಲಕ 12 ಗೋತ್ರ, ಅಂದ್ರೆ 12 ಜನ, 12 ಗೋತ್ರ ಅಂತ ಹೇಳಲ್ಪಡುತ್ತೆ. ಆ 12 ಗೋತ್ರದಿಂದ ಅನೇಕರು ಹುಟ್ಟಿ ಬರ್ತಾರೆ. ಅನೇಕರು ಹುಟ್ಟಿ ಬೆಳೀತಾ 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 ದೇವರು ಅವರಿಗೆ ಪ್ರವಾದನೆಗಳ ಕಳಿಸಿ ಪ್ರವಾದನೆಗಳ ಮೂಲಕ 15-22 ಡೇಟ್ ಅಲ್ಲ ಏನೋ ಸಿಕ್ಕಾಕೊಂಡೈತಿ ಸೋತು. ಪ್ರವಾದನೆ ಮೂಲಕ ದೇವರು ಏನ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬ ಮನುಷ್ಯನಿಗೂ ಒಬ್ಬೊಬ್ಬ ಜನರನ್ನು ಪ್ರವಾದಿಗಳಾಗಿ ಎಬ್ಬಿಸಿ ಅವರಿಗೆ ದೇವರು ಬೋಧನೆ ಮಾಡ್ತಾ ಇದ್ದಾರೆ. ಒಬ್ಬ ರಕ್ಷಕ ಬರ್ತಾರೆ. ನಿಮ್ಮ ಸಂತತಿ ಇವರು 1000 ವರ್ಷ, 100 ವರ್ಷ, 1000 ವರ್ಷ ಜನರೇಷನ್ ಕಾಯ್ತಾ ಇದ್ದಾರೆ. ಯಾರಂತ ಅವ್ರಿಗೆ ಅರ್ಥನೇ ಆಗ್ತಾನೆ ಇಲ್ಲ. ಯಾವ ರಕ್ಷಕ ಅಂತ ನೋಡ್ಕೊಂಡು ಬರುವಾಗ ಒಂದು 3000 ವರ್ಷ ಕಳೆದು ಬಿಡ್ತದೆ. ಅವ್ರು ಸತ್ರು, ಇವ್ರು ಹುಟ್ಟಿದ್ರು, ಇವ್ರು ಸತ್ರು, ಅವ್ರು ಹುಟ್ಟಿದ್ರು, ಹಿಂಗೆ ಹೋಗ್ತಾ ಇದೆ. ರಕ್ಷಕ ಬಂದಿದಂತ ವಿಷಯನೇ ಇಲ್ಲ. ರಕ್ಷಕ ಬರ್ತಾರೆ ಅಂತ ಪ್ರವಾದಿಗಳು ಹೇಳ್ತಾ ಇದ್ದಾರೆ. ಎಲ್ಲಿ ಆ ರಕ್ಷಕ ಬಂದಂತ ವಿಷಯನೇ ಕಾಣಿಸ್ತಾ ಇಲ್ಲ. ಕೊನೆಯದಾಗಿ ದೇವರು ಸ್ಪಷ್ಟವಾಗಿ ಅರ್ಥಪೂರ್ವಕವಾಗಿ ಯೆಶಾಯ ಪ್ರವಾದಿಯನ್ನು ತೆಗೆದುಕೊಂಡು ಅಲ್ಲಿ ಕ್ಲಿಯರ್ ಕಿಟ್ ಆಗಿ ಜನರಿಗೆ ಆ ಪ್ರವಾದನೆಯನ್ನು ನುಡಿಯುವಂತವರಾಗಿರ್ತಾರೆ. ಯೆಶಾಯ 9ನೇ ಅಧ್ಯಾಯ ತಗೊಳ್ಳಿ, 9:6 ಬನ್ನಿ, ಚೆನ್ನಾಗಿ ಗಮನಿಸ್ಕೊಳ್ಳಿ. ನೋಡಿ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹು ಮೇಲೆ ಇದೆ. ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮ ತಂದೆ, ನಿತ್ಯವಾದ ತಂದೆ, ಸಮಾಧಾನ ಪ್ರಭು ಎಂಬುದು ಆತನ ಹೆಸರು. ಇವಾಗ ನೋಡ್ತಾರೆ, ಈ ಸಮಾಧಾನ, ಅದ್ಭುತ, ಆಲೋಚನೆ ಇದು ಯಾವ ಒಬ್ಬ ಮನುಷ್ಯನಿಗೂ ಓದಿಕೆ ಆಗಲ್ಲ, ಯಾವ ಮನುಷ್ಯನು ಪಾಲಿಸಕ್ಕೂ ಮಾಡಕ್ಕೂ ಆಗಲ್ಲ. ಯಾರಪ್ಪ ಇರಬಹುದು? ಯಾರ ಪ್ರವಾದಿ? ಯಾರ ಬರಬೇಕಾದ ರಕ್ಷಕ? ಇಂಥ ಒಂದು ಅದ್ಭುತ ಕಾರ್ಯವನ್ನು ಹೊಂದಿದಂತ ರಕ್ಷಕ ಯಾರು ಇರ್ಬೋದು ಅಂತ ಇವ್ರು ಏನ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾರೆ. ಹಲ್ಲೆಲೂಯಾ. ಇವ್ರು ಯೋಚನೆ ಮಾಡುವವರಾಗಿರ್ತಾರೆ. ನಿಮಗೆ ಕ್ಯಾರಲ್ಸ್ಗೆ ಒಂದು ವಾಕ್ಯ ಕೊಟ್ಟಿದ್ನಲ್ಲ ನಾನು, ರಾಜು, ಯೆಶಾಯದಲ್ಲಿ ಒಂದು ಕೊಟ್ಟನಲ್ಲ, ಮತ್ತಾಯ 1:25 31, 32, 33. ಹೌದಲ್ಲ? ಮತ್ತಾಯಲ್ಲಿ ಎಷ್ಟು ಕೊಟ್ಟಿದ್ದು? ಮತ್ತಾಯ 1:21, 1ನೇ ಅಧ್ಯಾಯ 21ನೇ ವಚನ. ಅದಾದ್ಮೇಲೆ 25ನೇ ಅಧ್ಯಾಯ 31, 32, 33, 34. ಯೆಶಾಯದಲ್ಲಿ ಒಂದು ಮಾತಿದೆ, ಒಂದರಲ್ಲಿ ಆಕೆಯು ಒಬ್ಬ ಮಗನನ್ನು ಅಳೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಅದು ಕೊಟ್ಟಿದ್ರ? ಯಾವುದು? ಮತ್ತಾಯ 1:21ನೇ ವಚನ. ಆಮೇಲೆ ಅಷ್ಟೇನಾ? ಆಮೇಲೆ 25ನೇ ಅಧ್ಯಾಯದಲ್ಲಿ 31, 32, 33 ಅಲ್ವಾ? ಯೆಶಾಯ ಪುಸ್ತಕದಲ್ಲಿ ಒಂದು ಮಾತಿದೆ, ಒಬ್ಬ ಕನ್ನಿಕೆ ಮಗುವನ್ನು ಹೆರುವಳು ಅಂತ ಇದೆ. ಸರಿ, ಇರ್ಲಿ, ಅದು ನಾನು ಬರವಾರದಲ್ಲಿ ತೆಗೆದುಕೊಡ್ತೇನೆ. ಇಲ್ಲಿ ಬರಬೇಕಾದ ರಕ್ಷಕದ ಗುರುತು ದೇವರು ಜನರಿಗೆ ಕ್ಲಿಯರ್ ಆಗಿ ಹೇಳ್ಬಿಟ್ರು. ಅವರು ಇಂಥವರಾಗಿರ್ತಾರೆ. ಎಂಥವರು? ಪರಾಕ್ರಮ, ಆಡಳಿತ, अधिकारों और जज का अधिकार और पुलिस का अधिकार ಅದೋಡ ಡಬಲ್ ಮಡಂಗ ಅಧಿಕಾರ ದೇವಾದಿ ದೇವನ ಯೇಸು ಕ್ರಿಸ್ತನಿಗಿರಬೇಕು. ಅವ್ರ ಪರಾಕ್ರಮ, ಅವ್ರ ನ್ಯಾಯಾಧಿಪತಿ. ಹಲ್ಲೆಲೂಯಾ. ಈ ರೀತಿ ದೇವರ ಯೇಸು ಬಗ್ಗೆ ಒಂದು ಮಹಿಮೆ ಉಳ್ಳ ಪ್ರವಾದನೆಯನ್ನು ತಂದೆಯಾದ ದೇವರು ಯೆಶಾಯನಿಗೆ ತಿಳಿಸ್ತಾರೆ. ಅದೇ ಯೆಶಾಯ ಅಧಿಕಾರದಲ್ಲಿ ಒಂದು ಮಾತಿದೆ. ಏನಂತ ಇದೆ? ಇಗೋ ಒಬ್ಬ 7 ನೋಡಿದ್ರ? ಓದಿ 7:14 ಓದಿ. ಯೆಶಾಯ. ಇದರಿಂದ
ನೋಡಿ ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಯಾಕೆ? ಯೇಸು ಹೇಗೆ ಹುಟ್ಟುತ್ತಾರೆ ಅಂತ இயேசு எப்படி பிறக்க போகிறார் என்று ஒரு அடையாளத்தை தேவன் கொடுக்கிறார். அதுக்கு முன்னாடி எல்லா கன்ஃபியூஷன்ல இருந்தாங்க. புரியல யாருக்கும், எப்படி பிறக்கிறார், எப்படி வரப்போகிறார் என்று யாருக்குமே புரியல. ஆனா மறுபடியும் ஆண்டவர் பார்க்கிறார், இந்த ஜனங்க கன்ஃபியூஷன்ல இருக்கிறாங்க, அதோட அடையாளத்தை நம்ம கிளியரா இந்த ஜனங்களுக்கு தெரியப்படுத்துவோம் ஆண்டவர் ஆலோசித்து இங்க ஒரு அடையாளத்தை சொல்றாரு. ஓதி. இதோ ஒரு கன்னிகை கர்ப்பம் தரித்து ஒரு மகனை பெற்று அவனுக்கு இம்மானுவேல் என்று பெயரிடுவார்கள். ஆமென். அல்லேலூயா, அல்லேலூயா. இயேசு எங்க வந்து பிறக்கணும்? ஒரு கன்னியுடைய கர்ப்பத்துல இயேசு பிறக்க வேண்டும். அவருக்கு என்னன்னு பேர் வைக்கணும்? இம்மானுவேல். இயேசு இம்மானுவேல். இம்மானுவேல் என்றால் அவர் நம்மோடு எப்பொழுதும், அவரை நம்பினவர்கள் கூட எப்பொழுதும் அவர் ஆவியா இருக்க போகிறார் என்று அர்த்தம் உள்ளது. அது இன்னைக்கு நம்ம ஆவியானவர் நமக்குள்ள இருக்கிறோம்னு சொல்றோம் இல்லையா? அதே இயேசுவே ஆவியா நமக்குள்ள இருக்கிறார். அதுக்கு தான் இம்மானுவேல். அந்த இம்மானுவேலை நீ விசுவாசிக்கும் போது அவர் சதா ஆவியா உனக்குள்ள இருக்க போகிறார். ஆமென். ஹல்லேலூயா. இப்போ தெளிவா ஜனங்களுக்கு புரியுற மாதிரி ஆண்டவர் சொல்லிட்டார், அந்த பிறக்க போகிற இரட்சகர் ஒரு கன்னி கர்ப்பத்துல தான்ப்பா பிறக்க போகிறார் சொல்லிட்டார். அல்லேலூயா, சொல்லிட்டார். மறுபடியும் இங்க மத்தாயில படிச்சாங்க, படிங்க 1:21. படிங்க படிங்க. ஆகேயோ ಒಬ್ಬ ಮಗನನ್ನು ಅಡೆಯುವಳು. அவள் யாரு? ஒரு கன்னி ஒரு மகனை பெற்றெடுப்பா. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. அந்த குழந்தைக்கு இயேசு என்று பெயரிட வேண்டும். ಯಾಕಂದರೆ ஏனென்றால் ಆತನೇ ತನ್ನ ಜನರನ್ನು, அவரே தன்னுடைய ஜனங்களை ಅವರ ಪಾಪಗಳಿಂದ அவங்களுடைய பாவத்திலிருந்து ಬಿಡಿಸಿ ಕಾಯುವನು ಅಂದನು. விடுவித்து காப்பாற்ற போகிறார். ஒரு ஆமென் சொல்லுவோமா? ஆமென். அல்லேலூயா, அல்லேலூயா, ஆமென். ஆமென். அடையாளத்தை கொடுக்கிறார் ஆண்டவர். ஒரு கன்னி கர்ப்பம் தரித்து ஒரு குமாரனை பெறுவார். நீ ஃபர்ஸ்ட் இம்மானுவேல் என்று பெயரிடு. இம்மானுவேல்னா அவர் எப்பொழுதும் நம்மோடு இருக்கிறார். இன்னைக்கும் அவர் ஆவியா நமக்குள்ள இருக்கிறார். இயேசு என்று பெயரிடு. ஏன்னா அவர்தான் தன்னுடைய ஜனங்களை, தன்னுடைய ஜனங்க யாரப்பா? நீ நானா? தன்னுடைய ஜனங்க யாரு? அந்த காலத்துல இருந்து வந்தாங்களே யாரு? அந்த காலத்துல இருந்து பாடுகளை அனுபவித்து அனுபவித்து ஜெனரேஷன் ஜெனரேஷனா பிறந்து பிறந்து இந்த இரட்சகருக்காக காத்துட்டே இருந்தாங்களே யார்? நீ நானா? நீ நானும் கிடையவே கிடையாது. தன்னுடைய ஜனங்கன்னா அவங்க தான். ஆபிரகாம் சந்ததி, இஸ்ரேல் ஜனங்க. நீ நானும் கிடையாது. ஆனா இன்னைக்கு நீ நானும் நம்புறா அதே வாக்கு தத்துவம். அவங்க இஸ்ரேலா, நீ நான் இயேசுவை நம்பணுமா? வாக்குத்தத்தத்துல நம்பிக்கையில நீ நான் இஸ்ரேலா தான் இருக்கோம். ஆமென். அவங்க ஆண்டவருக்கு பிள்ளையா இருக்கிறாங்களா? அவங்க ஆண்டவருக்கு பிள்ளையா இருக்கிறாங்களா? அவங்களுக்கு ஆண்டவர் தேவனா ஆண்டவரா இருக்கிறாரா? இயேசு உனக்கும் எனக்கும் ஆண்டவர் தேவனா இருக்கிறார். உனக்கு எனக்கு தேவனுக்கு நாம் பிள்ளைகளாக தான் இருக்கிறோம். என்னைக்கு நாம் இயேசுவை நம்பினோமோ, இந்த வார்த்தைகளை நம்பினோமோ, அன்னைக்கே அவங்களுடைய சந்ததியா மாறிட்டோம். இது நம்பிக்கைனால. ஆமென். நம்பிக்கை மூலமா நம்பணும், விசுவாசிக்கணும். அவங்க ஜனங்களை தான் ஆண்டவர் ரட்சிக்க வந்தார். என்னைக்கு இயேசுவேன்னு நீ வாயால் அறிக்கை செஞ்சோ அன்னைக்கே ஆண்டவர் உன்னை என்னை ரட்சித்தார். ஆமென். தேவன் உங்களை ஆசீர்வதிப்பாராக. தேவன் உங்களை ஆசீர்வதிப்பாராக.